ಒಂದು ಸರ್ತಿ ರಾಜು ತೆಗಳ್ಳಿ ಸರ್ ನಮ್ಮ ಫಾರ್ಮ್ ವಿಸಿಟ್ ಮಾಡಿದ್ರು. ಆ ವಿಸಿಟ್ ಮಾಡಬೇಕಾದಾಗ ನನಗೆ ಒಂದು ಸಲಹೆ ನೀಡಿದರು. ಸರ್ ನೀವು ಇಲ್ಲೊಂದು ಸ್ಟಾಲ್ ಮಾಡಿ, ಇಲ್ಲೊಂದು ಸ್ಟಾಲ್ ಮಾಡಿ, ಇಲ್ಲೊಂದು ಸ್ಟಾಲ್ ಮಾಡಿ ಅಂತ. ಸುಮಾರು 1 ವರ್ಷ ಅವ್ರು ನನಗೆ ಹೇಳಿದರು ಅದು ವಿಷಯ. ಅದು ಈಗ ನಾವು ಈ ವರ್ಷ ಸಕ್ಸಸ್ಫುಲಿ ಅದು ಸ್ಟಾಲನ್ನು ಮಾಡಿದ್ವಿ. ನಾವು ಒಂದು ಎವ್ರಿ ಬ್ಯಾಚ್ ಒಂದು 200-300 ಕೋಳಿ, ಒಂದೊಂದು ಬ್ಯಾಚಲ್ಲಿ ಒಂದು 300 ಕೋಳಿಗಳನ್ನು ಇಟ್ಟಿರ್ತೀವಿ. ಅದು 3 ತಿಂಗಳಿಗೆ 1 kg ಆಗುತ್ತೆ. ಸೊ ವಿ ಆರ್ ಗೋಯಿಂಗ್ ಟು ಸೆಲ್ ಇಟ್ ಫಾರ್ 400 rupees ಅ ಪೀಸ್ ಅಂತ ಹೇಳಿ. ರೈತರು ಅರ್ಥ ಮಾಡ್ಕೋಬೇಕು ಏನಂತಂದರೆ, ಅಗ್ರಿಕಲ್ಚರ್ ಈಸ್ ನಾಟ್ ಅನ್ ಇಂಡಸ್ಟ್ರಿ. ನಾವು ಸುಮ್ಮನೆ ಏನೋ ವಿಚಾರ ಮಾಡಿ ಕ್ಯಾಲ್ಕುಲೇಟ್ರಲ್ಲಿ ಲೆಕ್ಕ ಹಾಕೊಂಡು, ಕಂಪ್ಯೂಟ್ರಲ್ಲಿ ಲೆಕ್ಕ ಹಾಕೊಂಡು ಇಲ್ಲಿ ಬಂದು ಇಷ್ಟು ಮಲ್ಟಿಪ್ಲೈ ಮಾಡಿ ಇಷ್ಟು ಇನ್ಕಮ್ ಅಂತ ಹೇಳಿ ಮಾಡೋದಲ್ಲ. ಇದು ನಂದು ಬಾಳೆ ಸರ್ 4ನೇ ಕಟಿಂಗ್. ಇದು 4ನೇ ಕಟಿಂಗ್. ಅದಕ್ಕೂ ನನಗೆ ಬಹಳ ಜನ ಚಾಲೆಂಜ್ ಮಾಡಿದ್ರು, ಬಾಳೆ ಯಾವಾಗಲೂ 1-2 ಅಷ್ಟೇ ಚೆನ್ನಾಗಿ ಬರುತ್ತೆ ಅಂತ ಹೇಳಿ. ಒಂದು 4th ಕಟಿಂಗ್ ಬಾಳೆ ಆದರೂ ಕೂಡ ಇಲ್ಲಿ ನೋಡಿ ಸರ್, ನಂದು ಎಷ್ಟೋ ಜನ ಹೇಳ್ತಾರೆ ಬರೀ 5 ಬರುತ್ತೆ 6 ಬರುತ್ತೆ ಹಣಿಗೆ ಅಂತ. ಇಲ್ಲಿ ನೋಡಿ ನಂದು ಎಷ್ಟು ಬಂದಿದೆ, 1 2 3 4 5 6 7 8 9 10 11 ಬಂದಿದೆ. ನೀವೇ ನೋಡಿ, ಜೂನಲ್ಲಿ ನಾವು 30 rupees kg ಮಾರಿದ್ವಿ ಪಪಾಯ. ಬಟ್ ಪಪಾಯ ಮ್ಯಾಕ್ಸಿಮಮ್ ಸೇಲ್ ಆಗೋದು ಥಂಡಿಗಾಲದಲ್ಲಿ ಅಂತ ಹೇಳ್ತಾರೆ, ಚಳಿಗಾಲದಲ್ಲಿ. ಆವಾಗ ನಾನು ಮಾರಿದ್ದು 2 rupees kg. ರೈತ ಬಾಂಧವರಿಗೆ ನಮಸ್ಕಾರ. ನಾನು ನಿಮ್ಮ ರಂಗ ಕಸ್ತೂರಿ ಮುಡ್ಬೋಳು. ಇವತ್ತು ನಾವು ಕಲಬುರಗಿ ಜಿಲ್ಲೆಯ ಶಹಾಬಾದ್ ತಾಲೂಕಿನಲ್ಲಿದ್ದೀವಿ. ಇವತ್ತು ವಿಶೇಷವಾಗಿ ವಿದ್ಯಾವಂತ ರೈತರನ್ನು ಪರಿಚಯ ಮಾಡಿಸ್ತಾ ಇದ್ದೀನಿ. ಒಂದು ಅಚ್ಚುಕಟ್ಟಾದ ಕೃಷಿಯನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ನಮಸ್ಕಾರ ಸರ್. ನಮಸ್ತೆ ರಂಗು ಕಸ್ತೂರಿ ಅವರೇ, ತುಂಬ ಸಂತೋಷ ಆಯಿತು ನೀವು ಇಲ್ಲಿ ನಮ್ಮ ಊರಿಗೆ ನೀವು ಬಂದು. ಇಟ್ಸ್ ಅ ವೆರಿ ಗುಡ್ ಥಿಂಗ್. ಸರ್, ಮೊದಲಿಗೆ ನಮ್ಮ ರೈತರಿಗೆ ತಮ್ಮ ಹೆಸರು ಮತ್ತು ಪರಿಚಯ ಹೇಳ್ರಿ ಸರ್. ನಮಸ್ತೆ, ನಾನು ರಾಜಶೇಖರ್ ಪಾಟೀಲ್ ಅಂತ. ನಾನು ಬೇಸಿಕಲಿ ಬಂಕೂರು ಗ್ರಾಮದಿಂದ, ಶಹಾಬಾದ್ ತಾಲೂಕು, ಗುಲ್ಬರ್ಗ ಜಿಲ್ಲೆಯಿಂದ. ನಾನು 2019ರಿಂದ 2019ವರೆಗೂ ಆ್ಯಸ್ ಅನ್ IT ಪ್ರೊಫೆಷ್ನಲ್ ಆಗಿ ಕೆಲಸ ಮಾಡಿದ್ದೀನಿ. 2019ರಿಂದ ನಾನು ಇಲ್ಲಿವರೆಗೂ ಕೃಷಿ ಮಾಡ್ತಾಯಿದ್ದೀನಿ. ಸರ್, ಯಾಕೆ ನಿಮ್ಮ ಕೃಷಿ ಕಡೆ ಪ್ರೀತಿ ಬಂತು ಸರ್? ಇಲ್ಲ, 2019 ಅಂದರೆ 9ರಿಂದ 19ವರೆಗೂ 10 ವರ್ಷ ನಾನು IT ಪ್ರೊಫೆಷನಲ್ಲಿ ಕಳೆದ ಮೇಲೆ, ಆಫ್ಟರ್ ಅಂದರೆ ಒಂದು 40 years ಆಗಿತ್ತು ಆವಾಗ. ಈಗ ನನಗೆ ಆ್ಯಕ್ಚುಲಿ ಕೃಷಿಗೆ ಬರಬೇಕಾದದ್ದು ಮೂಲ ಇದು ಏನಂತಂದರೆ, ಇಲ್ಲಿ ಫಿಸಿಕಲ್ ಆ್ಯಕ್ಟಿವಿಟಿ ಜಾಸ್ತಿ ಇರುತ್ತೆ. ಅಂದರೆ ನಾವು ಬೆಳಗ್ಗೆ 9-10 ಗಂಟೆಯಿಂದ ನಾವು ಹೊಲದಲ್ಲಿದ್ದೇವೆ ಅಂತಂದರೆ ಸಾಯಂಕಾಲ 6ವರೆಗೂ ನಾವು ಕೃಷಿ ಭೂಮಿಯಲ್ಲಿ ಓಡಾಡ್ಕೊಂಡು, ಅದರಿಂದ ನಮ್ಮ ಆರೋಗ್ಯ ಫಸ್ಟ್ ಕ್ಲಾಸ್ ಇಂಪ್ರೂವ್ ಆಗಿದೆ ನಮಗೆ. ಎರಡನೇ ವಿಷಯ ಅಂತಂದರೆ, ಇದರಲ್ಲಿ ಇರುವಂಥದ್ದು ಒಂದು ನೆಮ್ಮದಿ, ಒಂದು ಸಂತೋಷ ಬೇರೆ ಯಾವುದು ಫೀಲ್ಡಲ್ಲೂ ಇಲ್ಲ ಸರ್. ಥರ್ಡ್ಲಿ ಈಸ್ ವಾಟ್ ಭಾಳ ಇಂಪಾರ್ಟೆಂಟ್ ಅಂತಂದರೆ, ನಾವು ಕೃಷಿ ಬರಬೇಕಾದ್ರೆ ಅಂದರೆ ದ ಮನಿ ವಾಟ್ ಯು ಗೆಟ್ ಫ್ರಮ್ ಅಗ್ರಿಕಲ್ಚರ್ ಈಸ್ ಅ ಆನೆಸ್ಟ್ ಮನಿ ಅಂತ ಹೇಳಿ. ಒಂದೊಂದು ರೂಪಾಯಿ ಕೂಡ ಇಲ್ಲಿ ತುಂಬ ಆನೆಸ್ಟಾಗಿ ಬಂದಿರುತ್ತೆ. ಸೊ ಅದಕ್ಕೆ ನಾನು ಒಂದು 3-4-5 ಇದರಲ್ಲಿ ಪಾಯಿಂಟ್ಸನ್ನು ಎನಲೈಸ್ ಮಾಡಿ ನನಗೆ ಅನಿಸ್ತು, ನಾವು ಕೃಷಿ ಕ್ಷೇತ್ರದಲ್ಲೇ ಆ್ಯಕ್ಚುಲಿ ಹೋಗೋದು ಒಳ್ಳೆಯದು ಅಂತ ಹೇಳಿ. ಸೊ 2019ರಿಂದ ಈಗ 24ವರೆಗೂ ನಾನು 5 ವರ್ಷ ಆಯಿತು ಕೃಷಿ ಭೂಮಿಯಲ್ಲಿ ಮಾಡಿ. ಯಾವ ಥರ ಸ್ಟಾರ್ಟ್ ಮಾಡಿದ್ರಿ ಸರ್? ಸರ್, ನಾನು ಮುಂಚೆ ಇದು ಪೂರಾ ಡ್ರೈ ಲ್ಯಾಂಡ್ ಇತ್ತು. ನೀವು ನೋಡ್ತಾ ಇರಬೇಕಾದಾಗ ನಾನು 2019ನಲ್ಲಿ ಇಲ್ಲಿ ನಾನು ಒಬ್ಬ ಚಿಕ್ಕಮಂಗ್ಳೂರಿಂದ ಜಿಯಾಲಜಿಸ್ಟನ್ನು ಕರೆಸಿ ನಾವು ಸರ್ವೆಯನ್ನು ಮಾಡಿಸಿ, ಸ್ಯಾಟಲೈಟಿಂದನೂ ಸರ್ವೆ ಮಾಡಿಸಿ, ನಾವು ವಾಟರ್ ಚಾನೆಲ್ಸನ್ನು ಇಲ್ಲಿ ಐಡೆಂಟಿಫೈ ಮಾಡಿ ಇಲ್ಲಿ ಬೋರ್ವೆಲ್ಲನ್ನು ಡ್ರಿಲ್ ಮಾಡಿದ್ವಿ. ಸೊ ಬೋರ್ವೆಲ್ ಸಕ್ಸಸ್ಫುಲ್ ಆಯಿತು. ಅರೌಂಡ್ ನಮಗೆ 2.5-3 ಇಂಚ್ ನೀರು ಬಂತು. ಸೊ ಅಲ್ಲಿಂದ ನಾವು 2019ರಿಂದ ಮೊದಲು ಬಾಳೆಯಿಂದ ನಾವು ಕೃಷಿಯನ್ನು ಪ್ರಾರಂಭ. ಈಗ ಪಪ್ಪಾಯಾಗಿ ಬಂದು ನಿಂತಿದೆ. ಹಾಂ ಸರ್, ನಾನೀಗ ಬಾಳೆ ಮಾಡಿದೆ, ಆಮೇಲೆ ಕಲ್ಲಂಗಡಿ ಮಾಡಿದೆ, ಆಮೇಲೆ ಪಪ್ಪಾಯ ಮಾಡಿದೆ, ಆಮೇಲೆ ನಾನು ಚೆಂಡು ಹೂವು ಮಾಡಿದ್ವಿ. ಈ ರೀತಿ ನಾವು ಸೀಸನ್ ವೈಸ್ ಯಾವ್ಯಾವುದು ಇದು ಆಗುತ್ತೆ ಅದೇ ರೀತಿ ನಾವು ಮಾಡ್ತಾ ಹೋಗಿರ್ತೀವಿ. ಸರ್, ಸಾಮಾನ್ಯವಾಗಿ ಯಾವುದೇ ಕೃಷಿ ಮಾಡಲಿ ಮುಖ್ಯವಾಗಿ ಭೂಮಿಗೆ ಗೊಬ್ಬರ ಬೇಕು, ಮತ್ತು ನೀರು ಅನುಕೂಲವಾಗಿರಬೇಕು. ಹೌದು. ಮತ್ತು ಸಮಯಕ್ಕೆ ಸರಿಯಾಗಿ ಅದಕ್ಕೆ ಔಷಧಿಗಳು ಬೇಕು. ಅದಕ್ಕೋಸ್ಕರ ನೀವು ಯಾವ ರೀತಿ ಅನುಕೂಲ ಮಾಡ್ಕೊಂಡ್ರಿ ಸರ್? ಇಲ್ಲ, ಟು ಬಿ ವೆರಿ ಫ್ರ್ಯಾಂಕ್, ಲೈಕ್ ನಾವು ವಿ ವರ್ಕ್ ಆನ್ ಸೆಮಿ ಬೇಸಿಸ್ ಅಂತ ಹೇಳಿ. ನಾವು ಇಲ್ಲಿ ಬೇಸಿಕಲಿ ರೈತರು ಅರ್ಥ ಮಾಡ್ಕೋಬೇಕು ಏನಂತಂದರೆ, ಅಗ್ರಿಕಲ್ಚರ್ ಈಸ್ ನಾಟ್ ಅನ್ ಇಂಡಸ್ಟ್ರಿ. ನಾವು ಸುಮ್ಮನೆ ಏನೋ ವಿಚಾರ ಮಾಡಿ ಕ್ಯಾಲ್ಕುಲೇಟ್ರಲ್ಲಿ ಲೆಕ್ಕ ಹಾಕೊಂಡು, ಕಂಪ್ಯೂಟ್ರಲ್ಲಿ ಲೆಕ್ಕ ಹಾಕೊಂಡು ಇಲ್ಲಿ ಬಂದು ಇಷ್ಟು ಮಲ್ಟಿಪ್ಲೈ ಮಾಡಿ ಇಷ್ಟು ಇನ್ಕಮ್ ಅಂತ ಹೇಳಿ ಮಾಡೋದಲ್ಲ. ಇದು ಇಟ್ಸ್ ಅ ಬ್ಯಾಲೆನ್ಸ್ಡ್ ವೇ ಗೋಯಿಂಗ್ ವಿತ್. ಅಂದರೆ ನಾವು ನಮ್ಮ ಆದಾಯದ ಜೊತೆಗೆ ನಾವು ಮಣ್ಣಿನ ಫಲವತ್ತತೆ ಕಾಪಾಡಿಕೊಂಡು ಅಷ್ಟೇ ಕಾಪಾಡೋದಲ್ಲ. ಈಗ ಕಾಪಾಡೋದಲ್ಲ, ಭಾಳಷ್ಟು ನಷ್ಟ ಮಾಡಿದ್ದೀವಿ, ಕಾಪಾಡಿದ್ರೆ ಏನು ಸಿಗಲ್ಲ. ಈಗ ನಾವು ಬೆಳೆಸಬೇಕು, ಅದನ್ನು ಇನ್ನೂ ಇಂಪ್ರೂವ್ ಮಾಡಬೇಕು. ಸೊ ಆ ಒಂದು ನಿಟ್ಟಿನಲ್ಲಿ ನಾವೇನು ಮಾಡಿದೆ, ಮೊದಲು ಸ್ಟಾರ್ಟ್ ಮಾಡಬೇಕಾದ್ರೆ ನಾನು ಹಸು ತೊಗೊಂಬಂದೆ. ನಾವು 1-2 ಹಸುಗಳನ್ನು
ಇಟ್ಕೊಂಡು ಮತ್ತೆ ಈ ಎರೆಗೊಬ್ಬರ ಘಟಕಗಳನ್ನು ನಿರ್ಮಾಣ ಮಾಡಿದ್ವಿ. ಒಂದು 3-4 ಎರೆಗೊಬ್ಬರ ಘಟಕಗಳನ್ನು ನಿರ್ಮಾಣ ಮಾಡಿದ್ವಿ. ಅದರಲ್ಲಿ ನಾವು ಹುಳುಗಳೆಲ್ಲ ಹಾಕಿ ನಾವು ನಮಗೆ ಎಲ್ಲ ಗಿಡಗಳಿಗೆ ಬೇಕಾದಂತಾಗ ನಾವು ಎರೆಗೊಬ್ಬರನ್ನ ಯೂಸ್ ಮಾಡ್ತಾ ಇದ್ದೀವಿ. ಸರ್ ಏನೇನಿದೆ ಯಾವ್ಯಾವ ಪದ್ಧತಿಲಿ ಮಾಡಿದ್ರಿ ಒಂದೊಂದಾಗಿ ತೋರಿಸ್ತಾವೆ? ಶೋರ್ ಸರ್, ಶೋರ್ ಸರ್. ಇದು ನಮ್ದು ದೇಸಿ ಹಸು, ಇದು ಅದ್ರ ಮಗಳು ಇದು. ಸೊ ನಾವು ಇಲ್ಲಿ ಆಕ್ಚುಲಿ ಫಸ್ಟ್ ನಾನು ಸ್ಟಾರ್ಟ್ ಮಾಡಬೇಕಾದಾಗ ಇದು ಒಂದು ದೇಸಿ ಹಸುವಿಂದ ನಾನು ಪ್ರಾರಂಭ ಮಾಡಿದೆ. ಇದರಿಂದ ಬಂದಂತ ಸೆಗಣೆ, ಇದರಿಂದ ಬಂದಂತ ಗೆಂಜಲ ಇದೆಲ್ಲಾನು ನಾವು ಜೀವಾಮೃತದ ಸಲುವಾಗಿ ಯೂಸ್ ಮಾಡಿರ್ತೀವಿ, ಮತ್ತೆ ಗೋಕೃಪಾಮೃತದ ಸಲುವಾಗೂ ನಾವು ಯೂಸ್ ಮಾಡಿರ್ತೀವಿ. ಸೊ ಇದು ಹಸು ಇಲ್ಲ ಅಂತಂದ್ರೆ ಆಲ್ಮೋಸ್ಟ್ ಇವತ್ತಿನ ದಿವಸ ನಿಮಗೆ ಕೃಷಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಸರ್. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ನಾವು ಇದು ನಮ್ದು ಎರೆಗೊಬ್ಬರ ಘಟಕ. ಇಲ್ಲಿ ನಾವು ಸುಮಾರು 4 ಎರೆಗೊಬ್ಬರಗಳ ಘಟಕಗಳನ್ನು ನಿರ್ಮಾಣ ಮಾಡಿದ್ವಿ. ಇಲ್ಲಿ ನಾವು ಎತ್ತಿನ ಸೆಗಣೆ ಮತ್ತೆ ಗೋವಿನ ಸೆಗಣೆ ಮತ್ತೆ ನಾನು ಒಂದು 100 ಕುರಿಗಳಿದೆ, ಕುರಿಗಳದ್ದು ಎಲ್ಲ ಇದನ್ನು ಇಲ್ಲೇ ತಂದು ನಾವು ಹಾಕಿ ಇಲ್ಲಿ ನಾವು ಎರೆಗೊಬ್ಬರವನ್ನು ನಿರ್ಮಾಣ ಮಾಡಿರ್ತೀವಿ. ಇದನ್ನೇ ನೀವು ನಮ್ದೆಲ್ಲ ಕೃಷಿ ಭೂಮಿಯಲ್ಲಿ ಇದನ್ನೇ ಉಪಯೋಗಿಸ್ತೀವಿ. ನಮ್ಗೆ ಬೇಕಾದಾಗೆ ಮ್ಯಾಲಿಂದ ಒಂದು 2 ಲೇಯರ್ ಎಷ್ಟೆಷ್ಟು 4 ಇಂಚು 5 ಇಂಚು ಬರ್ತಾ ಹೋಗುತ್ತೆ, ಅದು ಅದೇ ರೀತಿ ನಾನು ತಗೊಂಡು ಯೂಸ್ ಮಾಡ್ತೇವೆ. ನಮ್ಮ ಕಡೆ ನಾರ್ತ್ ಕರ್ನಾಟಕ ಒಂದು ಚಳಿಗಾಲದಲ್ಲಿ ಒಂದು ವಿಶೇಷವಾದ ತಿಂಡಿ ಐಟಮ್ ಅಂತಂದ್ರೆ ಅದು ಸೀತ್ನಿ. ಸೊ ಇಲ್ಲಿ ಭಾಳ ಡಿಮಾಂಡ್ ಇದೆ ಅಂತ ಹೇಳಿ ನನಗೆ ಗೊತ್ತಾಯ್ತು. ಅದಕ್ಕೆ ಈ ವರ್ಷ ನಾವು ಇಲ್ಲಿ ಎಲ್ಲ ಸೀತ್ನಿ ಮಾಡಿದ್ವಿ. ಈ ಆಕ್ಚುಲಿ ನವೆಂಬರ್ ಡಿಸೆಂಬರ್ ಅಲ್ಲಿ ಜನವರಿ ಟೈಮ್ನಲ್ಲಿ ನಾವು ಸೀತ್ನಿ ತುಂಬಾ ಚೆನ್ನಾಗಿ ಸೇಲ್ ಆಗಿತ್ತು. ಇಲ್ಲಿ ಈ ಪ್ಲಾಟ್ ಎಲ್ಲ ಸೀತ್ನಿ ಎಲ್ಲ ಟೋಟಲಿ ಸೀತ್ನಿ ಪ್ಲಾಟ್ ಆಗಿತ್ತು ಇದು. ಈಗ ಸೀತ್ನಿ ಎಲ್ಲ ಆದ್ಮೇಲೆ ಇದನ್ನ ನಾವೆಲ್ಲ ಡ್ರೈ ಆಗಿದೆ. ಈಗ ಹಸುಗಳ ಸಲುವಾಗಿ ಇದನ್ನ ಯೂಸ್ ಮಾಡಿರ್ತೀವಿ. ನಾವು ಇದೇ ರೀತಿ ನೀವು ಒಳಗಡೆ ಬಂದಾಗ ಈ ಸೀತ್ನಿ ಮತ್ತೆ ಇದೊಂದು ಬಾಳೆ, ಇದು ಎರಡರ ಮಧ್ಯೆ ನಾವು ಇದು ಸೂಪರ್ ನೇಪಿಯರ್ ಅಂತ ಮಾಡಿದೀವಿ ಸರ್. ಮೇವಿಗೆ ಸೂಪರ್ ನೇಪಿಯರ್ ಅಂತ. ಇದು ಮೇವಿಗಲ್ಲ ಸರ್, ಇದು ಆಕ್ಚುಲಿ ನಾವು ಹೊರಗಡೆಯಿಂದ ಬರುವಂತ ಗಾಳಿಯನ್ನ ತಡೆಯೋದಕ್ಕೆ ಇದು ಸೂಪರ್ ನೇಪಿಯರ್ ಅನ್ನ ಯೂಸ್ ಮಾಡ್ತೀವಿ. ಸೂಪರ್ ನೇಪಿಯರ್ ನಿಮ್ಗೆ ಆನ್ ಆನ್ ಆವರೇಜ್ 12 ಫೀಟ್ 15 ಫೀಟ್ ವರೆಗೂ ಹೈಟ್ ಹೋಗುತ್ತೆ. ನಾನು ಅಲ್ಲಿ ತೋರಿಸ್ತೀನಿ ನಿಮ್ಗೆ. ಸೊ 12-15 ಫೀಟ್ ಹೋಯ್ತು ಅಂತಂದಾಗ ಈ ಬೇಸಿಗೆದಲ್ಲಿ ಒಂದು ದೊಡ್ಡ ಪ್ರಾಬ್ಲಮ್ ಏನು ನಮ್ಮ ಕಡೆ ಅಂದರೆ 40-43 ಟೆಂಪ್ರೇಚರ್ ಎಲ್ಲ ಹೋಗಿರುತ್ತಲ್ಲ, ಬಿಸಿ ಗಾಳಿ ನಿಮಗೆ ಬಾಳೆ ಇದರಲ್ಲಿ ಎಂಟ್ರ್ ಆಗಬೇಕಾದಾಗ ಎಲೆಗಳೆಲ್ಲ ಡ್ರೈ ಆಗುತ್ತೆ. ಜಳ ಬಡ್ದು ಬರುವಂಥ ಸುಳಿಗೆ ಅದು ಸಮಸ್ಯೆ ಆಗಿರುತ್ತೆ. ಅದಲ್ಲದೆ ಸುಳಿ ಗಾಳಿಗಳು ಜಾಸ್ತಿ ಬರ್ತದೆ, ತುಂಬಾ ಜಾಸ್ತಿ ಬರುತ್ತೆ. ಸುಳಿ ಗಾಳಿಯಲ್ಲೂ ನೀವೇನಾದ್ರೂ ಮಾಡಿ ಇದು ಮಾಡ್ಬೋದು, ಅದ್ರ ಜಳಕ್ಕೆ ನೀವು ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗಂತ ಹೇಳಿ ನಾವು 4 ವರ್ಷ ಹಿಂದೆ ನಾನು ಮಧ್ಯಪ್ರದೇಶಲ್ಲಿ ಇದನ್ನ ನೋಡಿದಾಗ ನಾನು ಸೂಪರ್ ನೇಪಿಯರ್ ಅನ್ನ ಯೂಸ್ ಮಾಡಿದೆ. ಈ ಸೂಪರ್ ನೇಪಿಯರ್ದು ಒಂದು ಇಂಟ್ರೆಸ್ಟಿಂಗ್ ಥಿಂಗ್ ಏನಪ್ಪಾ ಅಂದ್ರೆ ಬರೀ ಗಾಳಿ ತಡೆಯೋದಷ್ಟೇ ಅಲ್ಲ. ನೋಡಿ, ಸೂಪರ್ ನೇಪಿಯರ್ ತುಂಬಾ ಹಚ್ಚಿಗಿದೆ. ಕ್ಯಾನ್ ಯು ಸಿ ದಿಸ್? ಇಲ್ಲಿ ನೋಡಿ, ಇದು ತುಂಬಾ ಹಚ್ಚಿಗಿದೆ. ಇದು ಹಚ್ಚಿಗಿರೋದ್ರಿಂದ ಅಂದ್ರೆ ದಿಸ್ ಹ್ಯಾಸ್ ಗಾಟ್ ಸಮ್ ವಾಟರ್ ಕಂಟೆಂಟ್ ಇನ್ ಇಟ್. ಇದಕ್ಕೆ ನೀರಿಲ್ಲ, ಇದರಲ್ಲಿ ಒಂದ್ ಸ್ವಲ್ಪ ತೇವಾಂಶ ಇದೆ. ಬಿಳಿ ಗಾಳಿ, ಬಿಳಿ ಜಳ ಇದ್ರ ಮೇಲೆ ಬಂದಾಗ ಇದನ್ನ ಈ ತೇವಾಂಶದಿಂದ ಒಳಗಡೆ ತಣ್ಣಗಾಗಿ ಆಸ್ ಅ ಕೂಲರ್ ವರ್ಕ್ ಆಗುತ್ತೆ. ಅಂದ್ರೆ ಡೈರೆಕ್ಟ್ ನಾವು ಜಳ ಎಲೆಗೆ ತಲುಪಿ ಅದು ಹಾಳಾಗೋದಕ್ಕಿಂತ ನಾವು ಸೂಪರ್ ನೇಪಿಯರ್ ಇಸ್ ಎಲ್ಲಾ ರೀತಿಯಿಂದ. ಒಂದು ನಿಮ್ಗೆ ಗಾಳಿಯಿಂದ ಕಂಟ್ರೋಲ್ ಆಗುತ್ತೆ, ಒಂದು ಜಳದಿಂದ ಕಂಟ್ರೋಲ್ ಆಗುತ್ತೆ. ಇದು ನಿಮ್ಗೆ ಇದು ಯಾವುದೇ ಶ್ರಮ ಇರ್ಲಾರ್ದೇನೆ ಬೆಳೆಯುವಂಥದ್ದು. ಒಂದ್ ಸರ್ತಿ ನೀವು ತಂದು ಹಚ್ಚಿರಿ ಅಂದ್ರೆ 4ನೇ ಕಟಿಂಗ್ ಇದು ನಂದು, 4ನೇ ಕಟಿಂಗ್ ಇದು. ಇಲ್ಲಿವರೆಗೂ ಸಖತ್ತಾಗಿದೆ. ಬಾಳೆ ಎಲ್ಲ ಕಟಿಂಗ್ ಆದ್ಮೇಲೆ ಮತ್ತೆ ಎಲ್ಲಾ ಮೇವು ನೀವು ಕುರಿ, ದನ, ಎತ್ತು, ಎಮ್ಮೆಗಳಿಗೆಲ್ಲ ಯೂಸ್ ಮಾಡ್ಬೋದು. ನಾವು ಹಳೆ ಪದ್ಧತಿ ಅದು ತೊಗರಿ ಕಟ್ಟಿಗೆ ಹಚ್ಚಿ ಅದೆಲ್ಲ ಮಾಡಿಲ್ಲ, ನಾವು ಸೂಪರ್ ನೇಪಿಯರ್ ಅನ್ನ ಯೂಸ್ ಮಾಡ್ತಾ ಇದ್ದೀವಿ. ನಾನು 6 ಅಡಿ ಇದ್ದಿದ್ದೀನಿ ಸರ್. ನಾನು 6 ಅಡಿ, ಅದು ನನ್ನ ಕೈ ಮೇಲೆ ಮಾಡಿದ್ರು ಅದು ಯು ಜಸ್ಟ್ ಇಮ್ಯಾಜಿನ್ ದ ಹೈಟ್ ದೇರ್. 15 ಅಡಿ ಹೋಗಿದೆ ಸರ್. ನೀವು ವಿಚಾರ ಮಾಡಿ, ಯಾವ ಗಾಳಿ 15 ಅಡಿಯನ್ನ ಕ್ರಾಸ್ ಮಾಡಿ ಒಳಗಡೆ ಬರುತ್ತೆ, ನೀವು ಯಾವ ರೀತಿ ಪ್ರೊಟೆಕ್ಟ್ ಮಾಡ್ಬೋದು. ಇದಕ್ಕಿಂತ ಒಳ್ಳೆ ರೀತಿ ನೀವು ಬಾಳೆ ಪ್ರೊಟೆಕ್ಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಬಾಳೆ ಒಂದಂತಲ್ಲ ಸರ್, ಎಲ್ಲ ಬೆಳೆಗಳಿಗೂ ನನ್ನ ಅನುಭವದಲ್ಲಿ ನಾನು ಯೂಸ್ ಮಾಡಿರೋದು ಬರೀ ಬಾಳೆಗಷ್ಟೇ ಯೂಸ್ ಮಾಡಿದ್ದೀನಿ. ಒಳ್ಳೆ ಮೆಥಡ್ ಸರ್, ಒಳ್ಳೆ ಮೆಥಡ್ ಸರ್. ಸರ್ ಬಾಳೆ ಎಷ್ಟು ಎಕರೆದಲ್ಲಿದೆ? ಬಾಳೆ ನಂದು 2.5 ಎಕರೆದಲ್ಲಿ 3 ಎಕರೆವರೆಗೂ, 2.5ರಿಂದ 3 ಎಕರೆವರೆಗೂ ಬಾಳೆ ಇದೆ. ನಾನು ಫಸ್ಟ್ 2019 ಅಗ್ರಿಕಲ್ಚರ್ ಸ್ಟಾರ್ಟ್ ಮಾಡುವಾಗ ನಾನು ಬಾಳೆಯಿಂದಾನೇ ಸ್ಟಾರ್ಟ್ ಮಾಡಿದ್ದೆ ಆಕ್ಚುಲಿ. ಸರ್ ಈ ಬಾಳೆ ಯಾವ ವೆರೈಟಿ ಇದೆ ಸರ್? ಏನು ಅಂತರದಲ್ಲಿ ಪ್ಲಾಂಟೇಶನ್ ಮಾಡಿರಿ? ಬಾಳೆ ನಂದು G9 ವೆರೈಟಿ ಸರ್. G9 ವೆರೈಟಿ. ಆಮೇಲೆ ಡಿಸ್ಟೆನ್ಸ್ ಬಂದು 5x5 ಡಿಸ್ಟೆನ್ಸ್ ಸರ್. ಇದು 5x5 ಡಿಸ್ಟೆನ್ಸ್ ಇದು. 5x5 ಡಿಸ್ಟೆನ್ಸ್ ಅಲ್ಲಿ ಬಾಳೆ ಇದೆ ಸರ್. ಇದರಲ್ಲಿ ಯಾವ ತರ ಮೇಂಟೆನೆನ್ಸ್ ಇಲ್ಲ ನೋಡಿ ಸರ್. ನಾವು ಒಂದು 2.5-3 ಎಕರೆ ಸ್ವಲ್ಪ ಇದನ್ನ ನ್ಯಾಚುರಲ್ ಆಗಿ ಬೆಳಿಬಹುದಾ, ಬೆಳೆಯೋದಕ್ಕೆ ಆಗಲ್ವಾ,
ಅದೊಂದು ಪ್ರಯೋಗ ಆಸ್ ಅ ರಿಸರ್ಚ್ ಅಂತ ಮಾಡಿದ್ವಿ ನಾವು. ಅಂದ್ರೆ ಇಲ್ಲಿ ಆಕ್ಚುಲಿ ನಾವು ಬಾಳೆ ಹಚ್ಚಿದ್ದೆ ಮಾರ್ಚಲ್ಲಿ ಹಚ್ಚಿದ್ದೆ. ಮಾರ್ಚಲ್ಲಿ ಅಂದ್ರೆ ಇಟ್ ಈಸ್ ವಾಟ್ ದ ಟೆಂಪರೇಚರ್ ಯು ಕ್ಯಾನ್ 40 ಡಿಗ್ರಿ ಸೆಲ್ಸಿಯಸ್ 38 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ನಾನು ಬಾಳೆ ಹಚ್ಚಿದ್ದೆ. ಆವಾಗ ನನಗೆ ಎಲ್ಲರೂ ಚಾಲೆಂಜ್ ಮಾಡಿದ್ರು, ನೀವು AC ಏರ್ ಕಂಡೀಷನ್ ಇಂದ ತಂದಿರುವಂತದ್ದು ಅಗಿ ಏನ್ ಟಿಶ್ಯೂ ಕಲ್ಚರ್ ಇದೆಯಲ್ಲ, ಇಷ್ಟು ಹೈ ಟೆಂಪರೇಚರ್ ಅಲ್ಲಿ ನೀನ್ ಒಂದ್ ಅಗಿನೂ ಹತ್ತಲ್ಲ ಅಂತ ಹೇಳಿ ನನಗೆ ಚಾಲೆಂಜ್ ಮಾಡಿದ್ರು. ಬಟ್ ಐ ಟುಕ್ ಇಟ್ ಆಸ್ ಅ ಚಾಲೆಂಜ್. ನಾನೇನ್ ಮಾಡಿದೆ, ಬಾಳೆ ಹಚ್ಚೋಕ್ಕಿಂತ ಮುಂಚೆ ಮೆಕ್ಕೆಜೋಳನ ಹಚ್ಚಿದೆ. 2 ಮೆಕ್ಕೆ ದಂಟನ್ನ, ಅಂದ್ರೆ 2 ಮೆಕ್ಕೆದ ಬೀಜನ ಹೌದು. ಮೆಕ್ಕೆದು ಇಷ್ಟು ಮೆಕ್ಕೆತೇನೆ ಇಷ್ಟ ಆದ್ಮೇಲೆ, ಮೆಕ್ಕೆಜೋಳದ ಇಷ್ಟ ಆದ್ಮೇಲೆ ಅದ್ರ ನೆರಳಲ್ಲಿ ನಾನು ಬಾಳೆ ನಾನು ಸುಮಾರು 2 ತಿಂಗಳಲ್ಲಿ ನನ್ನ ಮೆಕ್ಕೆಜೋಳ ಇಷ್ಟ ಆಗಿತ್ತು, ಬಾಳೆ ಅದರಲ್ಲಿ ಸೇಫ್ ಆಗಿತ್ತು. ಸೊ ಹಾಗಾಗಿ ಐ ವಾಸ್ ವೆರಿ ಮಚ್ ಸಕ್ಸಸ್ಫುಲ್. ಆ ಟೈಮಲ್ಲಿ ನಾನು ಬಿಸಿಲಲ್ಲೂ ಕೂಡ ನಾನು ಟಿಶ್ಯೂ ಕಲ್ಚರ್ ಪ್ಲಾಂಟ್ಸ್ ಅನ್ನು ಹಚ್ಚಿ ಸಕ್ಸಸ್ಫುಲಿ ನಾವು ಗ್ರೋ ಮಾಡಿದ್ವಿ. ಇದು ನಂದು ಬಾಳೆ ಸರ್ 4ನೇ ಕಟಿಂಗ್. ಇದು 4ನೇ ಕಟಿಂಗ್. ಅದಕ್ಕೂ ನನಗೆ ಬಹಳ ಜನ ಚಾಲೆಂಜ್ ಮಾಡಿದ್ರು, ಬಾಳೆ ಯಾವಾಗ್ಲೂ 1-2 ಅಷ್ಟೇ ಚೆನ್ನಾಗಿ ಬರುತ್ತೆ ಅಂತ ಹೇಳಿ. ಸೊ ಐ ಟುಕ್ ಇಟ್ ಆಸ್ ಅ ಚಾಲೆಂಜ್. ತಗೊಂಡು ನಾನು ಯಾಕೆ ಬರಬಾರ್ದು ಅಂತ ಹೇಳಿ, ಅಂದ್ರೆ ನನಗೆ ಯಾರು ಟಿಶ್ಯೂ ಸಪ್ಲೈ ಮಾಡಿದ್ರಲ್ಲ ಅವರು ಸದಾ ನನಗೆ ಸಲಹೆ ಮಾಡಿದ್ರು, ನೀವು ಹಚ್ಚಬೇಡ, ಥರ್ಡ್ಗೆ ಹೋಗ್ಬೇಡ ಅಂತ ಹೇಳಿ. ನಾನ್ ಮೈಂಡ್ ಸೆಟ್ ಮಾಡಿದ್ದೆ ಏನಾಗಲ್ಲ, ಆದ್ರೆ ಇದೊಂದು 2.5 ಎಕರೆ ವೇಸ್ಟ್ ಆಗ್ಬೋದು ಅಷ್ಟೇ. ಅದಕ್ಕೆ ಅಂತ ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದೆ. 4ನೇ ಕಟಿಂಗು ಸಕ್ಸಸ್ಫುಲಿ ಕಟಿಂಗ್ ಮಾಡ್ತಾ ಇದ್ವಿ. ಸುಮಾರು 20-25 ಕಿಲೋ ಇದು ಸಖತ್ತಾಗಿ ಬರ್ತಾ ಇದೆ ಸರ್. ನಾನು ಇಲ್ಲೆಲ್ಲ ನಿಮ್ಗೆ ಬೇಕಾದ್ರೆ ಮರಿ ಎಲ್ಲ ತೋರಿಸಿರ್ತೀನಿ, ಬನ್ನಿ ಸರ್. ನೀವು ನೋಡಿ ಸರ್, ಇಷ್ಟು ಇಂಟ್ರೆಸ್ಟಿಂಗ್ ಇದೆ ಬಾಳೆ ವಿಚಾರ. ಬಾಳೆ ಇಟ್ಸ್ ನಾಟ್ ಜಸ್ಟ್ ಪ್ಲಾಂಟ್ ಆರ್ ಅ ಟ್ರೀ, ವಿ ಕಾಲ್ ಇಟ್ ಆಸ್ ಅ ಮದರ್. ಇದಕ್ಕೆ ಒಂದು ಸಂಬಂಧ ಹುಟ್ಟಿಸಿರ್ತೀವಿ ನಾವು. ಇದಕ್ಕೆ ಏನಂತ ಕರಿತೀರಿ ನೀವು? ಇದು ಈತದ ಅಂತ ಹೇಳ್ತೀವಿ, ಬಾಳೆ ಈತದ ಅಂತ ಹೇಳಿ. ಅಂದ್ರೆ ಆಸ್ ಎ ಡೆಲಿವರಿ ಅಂತ ಹೇಳ್ತೀವಿ. ಅಂದ್ರೆ ಡೆಲಿವರಿ ಯಾರು ಮಾಡ್ತಾ ಇದಾರೆ? ತಾಯಿ ಮಾಡ್ತಾ ಇದ್ದಾರೆ. ಇದು ಮಾದರ್ ಮಗು ಅಂತ ಹೇಳಿ, ರೈಟ್. ಆಮೇಲೆ ನೀವು ಕೆಳಗಡೆ ಬಂದಾಗ ಇದೆಲ್ಲ ಬಿಡ್ತಾ, ಇದೆಲ್ಲ ಮರಿ ಅಂತ ಕರಿತೀರಿ, ಹೌದಾನೆ? ಎಷ್ಟು ವಿಶೇಷ ಇದೆ ಬಾಳೆದಂತಂದ್ರೆ, ನಾವು ಗೊನೆ ಕಟ್ ಮಾಡಿದ ತಕ್ಷಣನೇ ನಮ್ ಕಡೆ ಜನ ಏನ್ ಮಾಡ್ತಾರೆ, JCB ತಗೊಂಡು ಎಲ್ಲಾನು ಸೈಡಿಗೆ ಹಾಕಿರ್ತಾರೆ. ನಾನೇನ್ ಮಾಡಿದೆ, ಬಾಳೆ ಗೊನೆ ಇದು ಕಟ್ ಮಾಡಿದ್ಮೇಲೆ ಏನು ಮಾಡೋದ ಅವಶ್ಯಕತೆ ಇಲ್ಲ, ಆಸ್ ಇಟ್ ಈಸ್ ನೀವು ಅಷ್ಟೇ ಬಿಟ್ಬಿಡಿ. ಅಟ್ ದ ಸೇಮ್ ಟೈಮ್ ಕೆಳಗಡೆ ಇರೋದನ್ನ ಒಂದು ಮರಿಯನ್ನ ನೀವು ಸೆಲೆಕ್ಟ್ ಮಾಡ್ಕೊಂಡಿರಿ, ಆಯ್ತು ಅಷ್ಟೇ. ಇದು ತಾಯಿ ಆಗಿರೋದ್ರಿಂದ ತನ್ನ ಎಲ್ಲಾ ಪೋಷಕಾಂಶ ತತ್ವಗಳು ಅದು ಸಾಯ್ತಾ 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 ತನ್ನ ಮಗುಗೆ ಕೊಟ್ಟು ಸಾಯ್ತು. ಇಟ್ ಹ್ಯಾಸ್ ಗಾಟ್ ಅ ವೆರಿ ಬ್ಯೂಟಿಫುಲ್ ನೇಚರ್. ಒಳ್ಳೆ ಪ್ರಾಸೆಸ್ ಇದೆ. ನೀವು ಇಲ್ಲಿ ನೋಡಿ, ಇದು ಯಾವ ರೀತಿಯಾಗಿದೆ ನೋಡಿ, ಇದು ಯಾವ ರೀತಿಯಾಗಿದೆ ನೋಡಿ. ಇದು ಹೌದು ಸರ್. ಇದ್ರ ತಾಯಿ, ಇನ್ನೊಂದಿದೆ ಇಲ್ಲಿ. ಇದು 4ನೇ ಕಟಿಂಗ್ ನನ್ ಬರ್ತಾ ಇರೋದು. 4ನೇ ಕಟಿಂಗ್ ಇದು. ದಿಸ್ ಇಸ್ ದ 4th ಬೇಬಿ. ಅಂದ್ರೆ ನಾವು ಏನ್ ತಿಳಿದಿರ್ತೀವಿ, ಇದು ನೋಡಿ ಎಷ್ಟು ಸ್ಲೋ ಆಗಿ ಡಿಕಂಪೋಸ್ ಆಗುತ್ತೆ. ಇಲ್ಲಿ ನೀರ್ ನೋಡಿ, ನನ್ನ ಹತ್ರ ನೀರೇ ಇಲ್ಲ, ಇಲ್ಲಿ ಎಲ್ಲ ಡ್ರೈ, ನೀರೇ ಇಲ್ಲ. ನೀರ್ ಬೇಕು ಆಗಿಲ್ಲ ನಿಮ್ಗೆ. ನಾವು ನೋಡ್ದಂಗೆ ಜನ ನೀರ್ ಹರಿಸ್ತಾ ಇರ್ತಾರೆ, ಇದ್ರಲ್ಲಿ ಬಾಳೆಯಲ್ಲಿ ತುಂಬಾ ನೀರ್ ಬೇಕು ಅಂತ ಹೇಳಿ ಹರಿಸ್ತಾ ಇರ್ತಾರೆ. ನನ್ನ ಹತ್ರ ನೋಡಿ ನೀವು ಇಷ್ಟು ಲಿಮಿಟೆಡ್ ವಾಟರ್ ಸಪ್ಲೈ ಇಲ್ಲಿ ಕೊಟ್ಟಿರ್ತೀವಿ, ವೆರಿ ಲಿಮಿಟೆಡ್. ಯಾಕಂತಂದ್ರೆ ಇಲ್ಲಿ ನೋಡಿ ಸರ್, ನೀವು ನಂದು ಡ್ರಿಪ್ ಪೈಪ್ ಎಲ್ಲಿದೆ? ಡ್ರಿಪ್ ಪೈಪ್ ಪೂರಾ ಕೆಳಗಡೆ ಇದೆ. ಇದ್ರ ಮೇಲೆ ಇಷ್ಟೆಲ್ಲ ಮಲ್ಚ್ ಆಗಿದೆ. ಸೊ ನನಗೆ ತೇವಾಂಶ, ನಾನು ಬಾಳೆಗೆ 3 ದಿವಸಗೊಮ್ಮೆ ಎಲ್ಲೋ ಒಂದ್ಸರ್ತಿ ನೀರ್ ಚಾಲು ಮಾಡಿ, ರೈಟ್. ಇಲ್ಲಿ ನೋಡಿ ಎಷ್ಟು ಗೊಬ್ಬರ ಆಗಿದೆ ಇಲ್ಲಿ. ಸೊ ದಿಸ್ ಇಸ್ ವಾಟ್ ಇಲ್ಲಿ ಪೂರಾ ಕಾಲನಿ ಕ್ರಿಯೇಟ್ ಆಗಿರುತ್ತೆ ಎಲ್ಲ ಹ್ಯೂಮಸ್ ಕ್ರಿಯೇಟ್ ಆಗಿದೆ. ಸೊ ಇದು ನೋಡಿ, ಇದೊಂದು ಹೋಲ್ ಕ್ರಿಯೇಟ್ ಆಯ್ತು. ಇದ್ರದೆಲ್ಲ ರೂಟ್ಸ್ ಎಸ್ಟಾಬ್ಲಿಷ್ಮೆಂಟ್ ಆಗಿರ್ತಾರೆ. ಒಂದ್ಸರ್ತಿ ಮಳೆ ಬಂತು ಅಂತಂದ್ರೆ ಅಷ್ಟೆಲ್ಲ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಇನ್ಕ್ರೀಸ್ ಆಗುತ್ತೆ. ನೋಡಿ ಸರ್, ಇದು ನಂದು 4th ಕಟಿಂಗ್ ಇದೆ. ಇದ್ರದ್ದು ಸೈಜ್ ನೋಡಿ ಸರ್, ನೀವು ಇದರ ಸೈಜ್ ನೋಡಿ ಹೇಗಿದೆ. ನಮ್ಗೆ ಯಾವುದೇ ರೀತಿಯಿಂದ ಫರ್ಟಿಗೇಷನ್ ಇದಕ್ಕೆ ಕೊಟ್ಟಿಲ್ಲ ನಾವು, ಯಾವುದೇ. ಇದು ಗೊಬ್ಬರ ಇದ್ರದೇ ಇಲ್ಲೇ ಗೊಬ್ಬರ ಆಗ್ತಾ ಇದೆ, ನ್ಯಾಚುರಲ್ ಆಗಿ ಆರಾಮಾಗಿ ಬರುತ್ತೆ. ಬಾಳೆ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಂಡು ಜಾಸ್ತಿ ಫರ್ಟಿಗೇಷನ್ ಮಾಡಿ ನಾವು ಭೂಮಿ ವೇಸ್ಟ್ ಮಾಡಬಾರ್ದು, ಅದು ಅವಶ್ಯಕತೆನೇ ಇಲ್ಲ. ಬಾಳೆ ಅದು ಎಕ್ದಮ್ ನಮ್ ಕ್ಲೈಮೇಟ್ಗೆ ಸಖತ್ತಾಗಿ ಬರುವಂತದ್ದು ಕ್ರಾಪ್. ಅದು 4th ನಾನು ಸಕ್ಸಸ್ಫುಲಿ ಗ್ರೋ ಮಾಡ್ತಾ ಇದ್ದೀನಿ ಸರ್. ನಾವು ಇಲ್ಲಿ ಒಂದೊಂದು ಗೊನಿ ತೋರಿಸ್ತೀನಿ ಸರ್, ನಿಮ್ಗೆ ಕೌಂಟ್ ಮಾಡು ತೋರಿಸ್ತೀನಿ. ಬಹಳ ಜನ ನನಗೆ ಹೇಳಿದ್ರು 4th ಬಿಟ್ಟಾಗ 4-5 ಅಷ್ಟೇ ಬರುತ್ತೆ ಅಂತ ಹೇಳಿ. ನಾನು ನಿಮ್ಗೆ 10ರಿಂದ 12 ತೋರಿಸ್ತೀನಿ. ನಾನು 10ರಿಂದ 12 ಗೊನಿಗಳನ್ನು ತೋರಿಸ್ತೀನಿ, ಬನ್ನಿ ಸರ್. ನಂದು 4th ಕಟಿಂಗ್ ಬಾಳೆ ಆದ್ರೂ ಕೂಡ ಇಲ್ಲಿ ನೋಡಿ ಸರ್, ನಂದು ಎಷ್ಟೋ ಜನ ಹೇಳ್ತಾರೆ ಬರೀ 5 ಬರುತ್ತೆ 6 ಬರುತ್ತೆ ಹಣಿಗೆ ಅಂತ. ಇಲ್ಲಿ ನೋಡಿ ನಂದು ಎಷ್ಟು ಬಂದಿದೆ, 1
2 3 4 5 6 7 8 9 10 11 ಬಂದಿದೆ. 10ರಿಂದ 11 ಆರಾಮಾಗಿ ಬರುತ್ತೆ. ನಾವು ಅದು 2ನೇದಿದೆ 3ನೇದಿದೆ ಅದು ಕಡಿಮೆ ಬರುತ್ತೆ ಅಂದರೆ ರಿಯಲಿ ವಿ ಆರ್ ಇನ್ ರಾಂಗ್ ಇದರಲ್ಲಿ ಇದ್ದೀವಿ, ನಾವು ಮಿತ್ತಲ್ಲಿ ಇದ್ದೀವಿ. ರೈತರಿಗೆ ಹೇಳ್ತೀರಿ ಪದೇ ಪದೇ ಭೂಮಿಯನ್ನು ಅಗಳಿ ಕೆದರಿ ಮತ್ತೆ ಫರ್ಟಿಗೇಷನ್ ಸ್ಕ್ರ್ಯಾಚಿಂದ ಸ್ಟಾರ್ಟ್ ಮಾಡೋವರೆಗೂ ನೀವು ಆರಾಮಾಗಿ ಅದ್ರ ಪಾಡಿಗೆ ಅದು ಬಿಟ್ಬಿಡಿ, ಆರಾಮಾಗಿ ಅಷ್ಟು ಕೊಡುತ್ತೆ ಅದು. ಮೇಂಟೆನೆನ್ಸ್ ಕಡಿಮೆ ಇರುತ್ತೆ, ಕಡಿಮೆ ಕೊಟ್ಟರೆ ಏನು ಸಮಸ್ಯೆ ನೋಡಿ. ಇವತ್ತಿನ ದಿವಸ ಚಾಲೆಂಜ್ ಎಲ್ಲರ ಹತ್ರನೂ ದುಡ್ಡಿದೆ, ಸಾಕಷ್ಟು ದುಡ್ಡಿದೆ. ನೀವು ಮೇಂಟೆನೆನ್ಸ್ ಅಂದರೆ ಫರ್ಟಿಗೇಷನ್ ದುಡ್ಡು ಕೊಟ್ಟು ಫರ್ಟಿಗೇಷನಲ್ಲಿ ಎಲ್ಲ ತಂದು ಹಾಕ್ಬೋದು, ನೀರಿಲ್ಲಿಂದ ತರ್ತೀರಾ? ಹೌದು ಸರ್, ನೀರೆಲ್ಲಿಂದ ತರ್ತೀರಾ? ಸೊ ನಮಗೆ ದೊಡ್ಡ ಚಾಲೆಂಜ್ ಆಗಿರೋದು ನೀರನ್ನ ತುಂಬಾ ಮಿತವಾಗಿ ಯೂಸ್ ಮಾಡ್ಬೋದು. ತುಪ್ಪದ ತರ ಯೂಸ್ ಮಾಡ್ಬೇಕು ನಾವು ನೀರನ್ನ, ತುಪ್ಪದ ತರ. ಸೊ ಆ ರೀತಿ ಮಾಡ್ಬೇಕಂದ್ರೆ ನಮ್ದು ಎಲ್ಲಾ ನೆಲ ಒಂದು ಮಲ್ಚಲ್ಲಿ ಫೀಲ್ಡಲ್ಲಿ ಇರಬೇಕು. ಅದು ಮಲ್ಚಲ್ಲಿ ಫೀಲ್ಡಲ್ಲಿ ನಮ್ಮ ಇಡೀ ಫೀಲ್ಡ್ ಮಲ್ಚ್ ಆಗಿರ್ಬೇಕು ಅಂದ್ರೆ ಈ ರೀತಿ 3-4 ತರ ಬಿಟ್ರೆ ಮಾತ್ರ ಅದು ಸಾಧ್ಯ. ಅದು ಹೌದು ಸರ್. ಈ ಬಾಳೆದು ನನಗೆ ಆ್ಯಕ್ಚುಲಿ ಪರ್ಸ್ನಲಿ ನನಗೆ ಭಾಳ ಲಾಭ ಆಗಿದೆ. ಯಾಕಂದರೆ ಬಾಳೆ ನಾವು ಎಲ್ಲ ಕಟಿಂಗ್ ಆದಮೇಲೆ ನನ್ನ ಹತ್ರ ಒಂದು 100 ಕುರಿಗಳಿದೆ. ಅದ್ರದ್ದು ಎಲ್ಲ ಮರಿಗಳು ತಾಯಿಯಂದ್ರ ಜೊತೆ ಹೋಗಲ್ಲ, ಅವು ಚಿಕ್ಕದಿರುತ್ತೆ. ಅವಕ್ಕೆ ಸ್ವಲ್ಪ ಮೇದಕ್ಕೆ ಹುಲ್ಗಿಲ್ ನಾವು ಸಪ್ರೇಟ್ ಹಾಕೋದು ಅವಶ್ಯಕತೆನೇ ಇಲ್ಲ. ನೀವು ಒಂದು 15-20 ಮರಿಗಳು ನಾವು ಇಲ್ಲಿ ಒಳಗಡೆ ಬಿಟ್ಟೇವೆ ಅಂತಂದರೆ ಆರಾಮಾಗಿ ಬಾಳೆ ಇಷ್ಟು ಎತ್ತರ ಇರುತ್ತೆ, ಅದ್ರ ಕೆಳಗಡೆಯಿಂದ ಎಲ್ಲ ಆರಾಮಾಗಿ ಕ್ಲೀನ್ ಮಾಡ್ತಾರೆ. ಇಲ್ಲಿ ಬಾಳೆಯಲ್ಲಿ ಭಾಳ ಜನಕ್ಕೆ ಅವ್ರಿಗೆ ಏನಾಗಿದೆ, ಮರಿ ಜಾಸ್ತಿ ಬರ್ತಾ ಹೋಗುತ್ತೆ, ಅದರಲ್ಲಿ ಜಾಸ್ತಿ ಅವರಿಗೆ ಎಕ್ಸ್ಪೆನ್ಸ್ ಆಗುತ್ತೆ. ನಾವು ಕುರಿ ಮರಿನೇ ಬಿಟ್ಟಿರ್ತೀವಿ, ಅದರಲ್ಲಿ ಅವೇ ಆರಾಮಾಗಿ ಕಟಿಂಗ್ ಮಾಡ್ಕೊಂಡು ಹೋಗಿ ನಮ್ಗೆ ಅದರಲ್ಲೂ ಸಾಕಷ್ಟು ದುಡ್ಡು ಉಳಿದು ಯಾವುದೇ ತೊಂದರೆ ಇಲ್ಲ. ಕಳೆ ತೆಗ್ಸೋ ಚಿಂತೆ ಕಳೆ ತೆಗ್ಸೋದಂತೂ ಇಲ್ವೇ ಇಲ್ಲ ಸರ್. 4 ವರ್ಷ ಆಯ್ತು ಇದರಲ್ಲಿ ಯಾರು ಬಂದೇ ಇಲ್ಲ ಒಳಗೆ. ಎಷ್ಟ ಕಮ್ಮಿ ಬಂದ್ರೂ ಏನು ತೊಂದರೆ ಇಲ್ಲಲ್ಲ ಸರ್, ಯಾಕಂದ್ರೆ ಇನ್ನಷ್ಟೇ ಏನು ಮಾಡಿರಲ್ಲ. ಅದು ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಸರ್. ವಿ ಆರ್ ನಾಟ್ ಇನ್ ಟು ಅ ರೇಸ್. ನಾವು ಆಸ್ ಅನ್ ಇಂಡಸ್ಟ್ರಿ ಅಂದರೆ ಒಂದು ಗಿಡಕ್ಕೆ 30 ಕಿಲೋ ತೆಗಿಬೇಕು, ಅದರಿಂದ 1700 ಗಿಡ ಹಚ್ಚಬೇಕು, ಆ 1700ರಿಂದ ಇಷ್ಟು ಇನ್ಕಮು, ಅದು ಎಲ್ಲ ಅಷ್ಟು ಎಕನಾಮಿಕ್ ವೇನಲ್ಲಿ ನಾವು ಕೃಷಿ ಮಾಡ್ತಕ್ಕಂಥದ್ದಲ್ಲ. ನಾವು ಇದೊಂದು ಮೆಷಿನ್ ಅಲ್ಲ ನೀವು ಭೂಮಿಗೆ ಮಾಡ್ತಾ ಇರೋದು. ಸ್ವಲ್ಪ ಅದಕ್ಕೆ ನಾವು ಇದರಲ್ಲಿ ಕೆಲಸನೂ ಕಡಿಮೆ ಇದೆ, ಇನ್ವೆಸ್ಟ್ಮೆಂಟು ಕಡಿಮೆ ಇದೆ, ಪ್ರಾಫಿಟ್ ಕಂಪೇರ್ಡ್ ಟು ಇನ್ವೆಸ್ಟ್ಮೆಂಟ್ ಕಂಪೇರ್ಡ್ ಟು ಇದು ಎಲ್ಲ ನಮಗೆ ಪ್ರಾಫಿಟ್ ತುಂಬ ಜಾಸ್ತಿ ಇರುತ್ತೆ. ಆಮೇಲೆ ನಾವು ಅರ್ಥ ಮಾಡ್ಕೋಬೇಕು, ಮೈ ಸಾಯಿಲ್ ಈಸ್ ಇಂಪ್ರೂವಿಂಗ್. 4 ವರ್ಷದಿಂದ ಇದೆಲ್ಲ ಇಲ್ಲೇ ಡಿಕಂಪೋಸ್ ಆಗ್ತಾ ಇದೆ ಅಂತಂದ್ರೆ ಭೂಮಿ ಯಾವ ತರ ಸಾಯಿಲ್ ಈಸ್. ಈ ಕೃಷಿ ಹೊಂಡ ಏನ್ ಕೆಪಾಸಿಟಿ ಇದೆ, ಎಷ್ಟು ಡೀಪ್ ಇದೆ? ಇದು ನಮ್ದು ಸರ್ 100x100 ಪಾಂಡು. ನಾನು ಮೊದಲನೇದಾಗಿ ಕೃಷಿ ಮಾಡ್ಬೇಕಂತ ಬೋರಿಂಗ್ ಎಲ್ಲ ಡ್ರಿಲ್ ಮಾಡಿದಾಗ ನಾವು ಒಂದು 6 ಗಂಟೆ ನಮ್ಗೆ ಸಿಗೋ ಎಲೆಕ್ಟ್ರಿಸಿಟಿಯಲ್ಲಿ ನಾನು ಕ್ಯಾಲ್ಕುಲೇಟ್ ಮಾಡೋದು ನೋಡಿದ್ರೆ 2 ಎಕರೆಗಿಂತ ಜಾಸ್ತಿ ನಾನು ಇರಿಗೇಷನ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅರ್ಥ ಆಯಿತು. ಆವಾಗ ನಾನು ಮಾಡಿದ್ದೇನಪ್ಪ ಅಂತಂದರೆ ಒಂದು ಇಮಿಡಿಯೇಟ್ಲಿ ಬಂದು ಕೃಷಿ ಹೊಂಡನ ನಿರ್ಮಾಣ ಮಾಡಿದೆ. ಈ ಸೈಜ್ ಬಂದು 100x100 ಇದೆ, ಡೀಪ್ ಬಂದು 12 ಫೀಟ್ ಇದೆ. ಸೊ ನಾವು ಇದು ಒಂದು ತಾಡ್ಪಲ್ ಎಲ್ಲ ಹಾಕಿ ನಾವು ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಯಾವಾಗ ನೀರಿನ ಯೂಸೇಜ್ ಕಡಿಮೆ ಇರುತ್ತೆ ಅವಾಗ ಅದೆಲ್ಲ ನೀರು ಇಲ್ಲಿ ಸ್ಟಾಕ್ ಮಾಡಿರ್ತೀವಿ. ನಮ್ಗೆ ಈಗ ಬೇಕಾದ ಈಗ ಕೆಲ್ಸಕ್ಕೆ ಬಂದಿರುತ್ತೆ. ಆಮೇಲೆ ನಮ್ದು ಇಲ್ಲಿಂದ ಬೋರ್ವೆಲ್ ಇಂದ ನೀವು ಯಾವಾಗ ಗಿಡಗಳಿಗೆ ಅಂದರೆ ಡೈರೆಕ್ಟ್ ನಾವು ಇರಿಗೇಷನ್ ಮಾಡಿದಾಗ ಡ್ರಿಪ್ ಥ್ರೂ ಮಾಡಿದಾಗ ಏನಾಗುತ್ತೆ, ಪ್ರೆಷರ್ದು ಇಶ್ಯೂ ಆಗುತ್ತೆ. ಅಂದರೆ ಎಷ್ಟು ಡಿಸ್ಚಾರ್ಜ್ ಆಗಬೇಕು ಅಷ್ಟು ಡಿಸ್ಚಾರ್ಜ್ ಆಗಲ್ಲ. ಆಮೇಲೆ ಲಾಂಗ್ ಡಿಸ್ಟೆನ್ಸ್ವರೆಗೂ ನಿಮಗೆ ವಾಟರ್ ಪುಷ್ ಆಗಬೇಕಂದ್ರೆ ಅದರಲ್ಲೂ ಪ್ರಾಬ್ಲಮ್ ಬರ್ತಾ ಇರುತ್ತೆ. ಅದಕ್ಕೆ ಇಟ್ಸ್ ಆಲ್ವೇಸ್ ಅ ಗುಡ್ ಪ್ರಾಕ್ಟೀಸ್ ವೇರ್ ನೀವು ಎಲ್ಲ ನೀರು ತಂದು ಒಂದು ಪಾಂಡಲ್ಲಿ ಹಾಕಿ ಆ ಪಾಂಡಿಂದ ನಿಮಗೆ ಬೇಕಾದಂಥ ಪ್ರೆಷರನ್ನು ಕ್ರಿಯೇಟ್ ಮಾಡಿಕೊಂಡು ಇಡೀ ಫಾರ್ಮ್ಗೆ ನಾವು ಯೂಸ್ ಮಾಡ್ಕೊಂಡು ಟೈಮು ಸೇವ್ ಆಗ್ತದೆ ಮತ್ತು ಎನರ್ಜಿನೂ ಸೇವ್ ಆಗ್ತದೆ. ಇಲ್ಲಿ ಟೈಮ್, ಎನರ್ಜಿ ಆ್ಯಂಡ್ ಥರ್ಡ್ ಇಂಪಾರ್ಟೆಂಟ್ ಥಿಂಗ್ ಇಸ್ ನಿಮ್ಮ ಬೆಳೆದು ಯೂನಿಫಾರ್ಮಿಟಿ ಇರುತ್ತೆ. ಈಗ ನೀವು ಡ್ರಿಪ್ ಪೈಪಲ್ಲಿ ಪ್ರೆಷರ್ ಹೆಚ್ಚು ಕಡಿಮೆ ಆದಾಗ, ಬೋರ್ವೆಲ್ಲಲ್ಲಿ ನೀರು ಹೆಚ್ಚು ಕಡಿಮೆ ಆದಂಗೆ ಪ್ರೆಷರ್ ಹೆಚ್ಚು ಕಡಿಮೆ ಆಗುತ್ತೆ. ಕೊನೆ ಗಿಡಗಳಲ್ಲಿ ನಿಮಗೆ ಶಕ್ತಿ ಕಡಿಮೆ, ಅಲ್ಲಿ ನೀರು ಕಡಿಮೆ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಜಾಸ್ತಿ ಫ್ಲೋ ಆಗ್ತಾ ಇರುತ್ತೆ. ಅಂಥದ್ದೆಲ್ಲ ಸಮಸ್ಯೆ ಇಲ್ಲಿರಲ್ಲ ನೀವು ಕೃಷಿ ಹೊಂಡದಿಂದ ಪಂಪ್ ಮಾಡಿದಾಗ. ಸೆಂಟ್ರಲೈಸ್ಡ್ ಪಾಯಿಂಟ್ ಇರುತ್ತೆ. ನಾವು ಸೆಂಟ್ರಲೈಸ್ಡ್ ಫರ್ಟಿಗೇಷನ್ ಇಲ್ಲಿಂದ ಕೊಡ್ಬೋದು. ನೀವು ಇಲ್ಲಿ ನೋಡ್ತಾ ಇರ್ಬೇಕಾದ್ರೆ ನಮ್ಮ ಹತ್ರ ಒಂದು ಸ್ಯಾಂಡ್ ಫಿಲ್ಟರ್ ಇದೆ, ಅಲ್ಲೊಂದು ಡಿಸ್ಕ್ ಫಿಲ್ಟರ್ ಇರುತ್ತೆ. ನಾವೆಲ್ಲ ಜೀವಾಮೃತ ಏನಾದ್ರು ಗೋಕೃಪಾಮೃತ ಎಲ್ಲ ಮಾಡಿದ್ವಿ ಅಂತಂದ್ರೆ ಇಲ್ಲಿಂದಾನೇ ಪಂಪ್ ಮಾಡಿರ್ತೀವಿ. ಇಡೀ ಭೂಮಿಗೆ ನಮ್ದು 11 ಎಕರೆಗೂ ಇದು ಒಂದು ಸೆಂಟ್ರಲೈಸ್ಡ್ ಪಾಯಿಂಟ್. ಇಲ್ಲಿಂದಾನೇ ವಾಟರ್ ಸೋರ್ಸ್ ಎಲ್ಲ ಕಡೆಯಿಂದ ಇಲ್ಲಿಂದಾನೇ ಹೋಗ್ತದೆ. ಸರ್, ಈ ಪ್ಲಾಟ್ ಅಲ್ಲಿ ಏನೇನಿದೆ, ಯಾವ ಪದ್ಧತಿಯಲ್ಲಿ ಮಾಡಿದ್ರಿ, ಮತ್ತು ಇಂಟರ್ ಕ್ರಾಪಿಂಗ್ ಏನೇನು ಮಾಡ್ಕೊಂಡಿದ್ದೀರಿ, ಅದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿರಿ. ಗುಡ್ ಕ್ವೆಶನ್ ಸರ್. ಆ್ಯಕ್ಚುಲಿ ನಾವು ಯಾವುದೇ ಲಾಂಗ್ ಟರ್ಮ್ ಕ್ರಾಪಿಂಗ್ ಹೋದಾಗ ಇಂಟರ್ ಕ್ರಾಪಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಈಗ ನೀವು ನೋಡ್ತಾ ಇದ್ದೀರಿ ಇದರಲ್ಲಿ ಇದು ಪಪಾಯ. ನಂದು ಬೇಸಿಕಲಿ ಮೇನ್ ಕ್ರಾಪ್ ಪಪಾಯ ಆಗಿರಲಿಲ್ಲ.
ಪಪಾಯ ವಾಸ್ ಮೈ ಸೆಕೆಂಡರಿ, ಬಟ್ ಪ್ರೈಮರಿಲಿ ನಾನು ಇದರಲ್ಲಿ ಮಾಡಿದ್ದು ವಾಟರ್ ಮೆಲನ್ ಮಾಡಿದ್ದೆ. ಹೋದ ವರ್ಷ ನಾನು ಜನವರಿಯಲ್ಲಿ ಇದರಲ್ಲಿ ವಾಟರ್ ಮೆಲನ್ ಅನ್ನ ಹಾರ್ವೆಸ್ಟ್ ಮಾಡಿದೆ. 2 ಸರ್ತಿ ವಾಟರ್ ಮೆಲನ್ ತೆಗೆದ್ಮೇಲೆ 2ನೇ ಸರ್ತಿ ಕೊನೆ ಹಂತದಲ್ಲಿ ನಾನು ಪಪಾಯ ಹಚ್ಚಿದ್ದೆ. ಅಂದ್ರೆ ನಮ್ಗೆ ವಾಟರ್ ಮೆಲನ್ಗೆ ಏನೇನು ಫರ್ಟಿಗೇಷನ್ ಹೋಗುತ್ತೆ, ಏನೇನು ವಾಟರ್ ನೀರಿನ ಇದು ಹೋಗ್ತಾ ಇರುತ್ತಲ್ಲ, ಅದ್ರ ಜೊತೆಗೆ ನಮ್ಗೆ ಪಪಾಯ 3 ತಿಂಗಳಲ್ಲಿ ಆರಾಮಾಗಿ ಗ್ರೋ ಆಗುತ್ತೆ. ಬಹಳ ಜನ ಒಂದು ಮಿತ್ ಇರುತ್ತೆ, ಅದ್ರ ಜೊತೆ ಇದು ಆದರೆ ಆಗಲ್ಲ, ಅದು ವೈರಸ್ ಇದಕ್ಕೆ ಬರುತ್ತೆ, ಇದು ವೈರಸ್ ಅದಕ್ಕೆ ಬರುತ್ತೆ. ಅದು ಯಾವುದೇ ಥರದ್ದು ಬರಲ್ಲ. ನೀವು ಸಕ್ಸಸ್ಫುಲಿ ನೋಡ್ಬೋದು, ಇಲ್ಲಿ ಎಲ್ಲ ಕಡೆ ಸಕ್ಸಸ್ಫುಲ್ ಪ್ಲಾಂಟೇಶನ್ ಆಗಿದೆ ಇಲ್ಲಿ. ಸೊ ಪಪಾಯಲ್ಲಿ ಡಿಸ್ಟೆನ್ಸ್ ತುಂಬ ಮ್ಯಾಟ್ರ್ ಆಗುತ್ತೆ. ಆಲ್ವೇಸ್ ಇಟ್ ಈಸ್ ಬೆಟರ್ ಟು ಫಾಲೋ 8x6 ಡಿಸ್ಟೆನ್ಸ್. ಲೈನ್ ಟು ಲೈನ್ 8 ಫೀಟು ಮಿನಿಮಮ್ ಇರಬೇಕು. ಆ್ಯಂಡ್ ನೀವು ಪ್ಲಾಂಟ್ ಟು ಪ್ಲಾಂಟ್ 6 ಫೀಟನ್ನು ಫಾಲೋ ಮಾಡಿದ್ರೆ ಮುಂದೆ ಗಿಡ ಸ್ಪ್ರೆಡ್ ಆಗೋದಕ್ಕೇನು ತುಂಬ ಅವಕಾಶ ಇರುತ್ತೆ. ಅಟ್ ದ ಸೇಮ್ ಟೈಮ್ ನೀವು 8 ಫೀಟ್ ಇಟ್ಟಾಗ 4ನೇ ಫೀಟಲ್ಲಿ ನೀವು ಒಂದು 3 ತಿಂಗಳು ಕ್ರಾಪ್ ಲೈಕ್ ಚೆಂಡು ಹೂವು ನಾನು ತಗೊಂಡೆ. ಅದರಲ್ಲಿ ಅದು ಚೆಂಡು ಹೂವು ಸಾಕಷ್ಟು 180 ರೂಪೀಸ್ kg ನಾವು ಮಾರ್ಕೊಂಡ್ವಿ ಅವಾಗ. ಸೊ ಅದರಲ್ಲಿ ನಿಮಗೆ ಬೆನಿಫಿಟ್ ಆಗಿರುತ್ತೆ. ಅಂದರೆ ಒಂದು 6 ತಿಂಗಳು ಇಂಟರ್ ಕ್ರಾಪ್ ತಗೊಂಡಿರ್ತೀರಿ, ಆಮೇಲೆ 8ನೇ ತಿಂಗಳಿಗೆ ಇದು ಕಟಿಂಗ್ ಸ್ಟಾರ್ಟ್ ಆಗಿರುತ್ತೆ. ಅದಕ್ಕೆ 8x6 ಇಸ್ ದ ಸ್ಟ್ಯಾಂಡರ್ಡ್ ಬೆಸ್ಟ್ ಅಪ್ರೋಚ್ ಫಾರ್ ಪಪಾಯ ಅಂತ ಹೇಳಿ. ಆಮೇಲೆ ಮಂತ್ ಆಫ್ ಪ್ಲಾಂಟೇಶನ್ ಬಂದಾಗ ಬಹಳ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ, ಯಾವ ಮಂತಲ್ಲಿ ಹಾಕಬೇಕು ಅಂತ ಹೇಳಿ. ಐ ಫೀಲ್ ಯಾವಾಗಲೂ ಒಂದೇ ಒಂದು ಕಾನ್ಸೆಪ್ಟಲ್ಲಿ ಹೋಗಬಾರ್ದು. ಅಂದರೆ ಬೇಸಿಗೆ ಬಂದರೆ ವಾಟರ್ ಮೆಲನ್ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ ಅಂತ ಹೇಳಿ ಎಲ್ಲರೂ ಬೇಸಿಗೆ ವಾಟರ್ ಮೆಲನ್ ಬರೋ ಥರ ಹಾಕಿರ್ತಾರೆ. ಮಾರ್ಕೆಟಲ್ಲಿ ಎಕ್ದಮ್ ಜಾಸ್ತಿ ಕ್ವಾಂಟಿಟಿಯಲ್ಲಿ ವಾಟರ್ ಮೆಲನ್ ಆಗುತ್ತೆ, ಅವಾಗ ಮತ್ತೆ ನಿಮಗೆ ರೇಟ್ ಸಿಗಲ್ಲ. ಸೊ ಅದಕ್ಕೆ ಸ್ವಲ್ಪ ನಾವು ಪ್ರೊಟೆಕ್ಟಿವ್ ಫಾರ್ಮಿಂಗ್ ಮಾಡಿಕೊಂಡು ಸ್ವಲ್ಪ ನಾವು ಆಡ್ ಸೀಸನ್ಸಲ್ಲಿ ನಮ್ಮ ಕ್ರಾಪನ್ನು ಬರೋ ಥರ ಮಾಡ್ತೀವಿ. ನಾನು ಪಪಾಯ ಪ್ಲಾಂಟೇಶನ್ ಮಾಡಿದ್ದು 26 ಅಂದರೆ ಸೆಪ್ಟೆಂಬರಲ್ಲಿ ಮಾಡಿದ್ದೇನೆ. ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ಇಸ್ ದ ಬೆಸ್ಟ್ ಟೈಮ್ ಫಾರ್ ಪ್ಲಾಂಟೇಶನ್. ವೈ? ಬಿಕಾಸ್ ನೀವು ಸೆಪ್ಟೆಂಬರಲ್ಲಿ ಹಾಕಿದಾಗ ನಿಮಗೆ ಜೂನಲ್ಲಿ ಕಟಿಂಗ್ ಸ್ಟಾರ್ಟ್ ಆಗುತ್ತೆ. ಮೇ ಜೂನಲ್ಲಿ ಸ್ಟಾರ್ಟ್ ಆಗುತ್ತೆ. ಜೂನಲ್ಲಿ ಮಳೆಗಾಲ ಸ್ಟಾರ್ಟು, ಆವಾಗ ಇನ್ನೂ ಪಪಾಯ ಎಲ್ಲಿ ಯಾವುದು ಬಂದಿರಲ್ಲ. ಸೊ ನೀವು ಯಾವುದು ನೆಲ ವಾಟರ್ ಪರ್ಕ್ಯುಲೇಷನ್ ಇರಲ್ಲ, ವಾಟರ್ ಹೋಲ್ಡಿಂಗ್ ಅಲ್ಲಿ ಯಾವುದೋ ಹಿಂಗೆ ನೀರು ನಿಂತ್ಕೊಳ್ಳಲ್ಲ ಅಂತಂದರೆ, ನೀರು ಹರಿದೋಗೋ ಅಂಥ ಸ್ಥಾನ ಇತ್ತು ಅಂತಂದರೆ ಪಪಾಯ ಇಸ್ ಬೆಸ್ಟ್ ಆ್ಯಂಡ್ ಗೋ ಫಾರ್ ಸೆಪ್ಟೆಂಬರ್ ಪ್ಲಾಂಟೇಶನ್. ಜೂನಿಂದ ರೇಟ್ ಸಿಕ್ತು ಅಂದರೆ, ಈಗ ನೀವೇ ನೋಡಿ ಜೂನಲ್ಲಿ ನಾವು 30 ರೂಪೀಸ್ kg ಮಾರಿದ್ವಿ ಪಪಾಯ. ಬಟ್ ಪಪಾಯ ಮ್ಯಾಕ್ಸಿಮಮ್ ಸೇಲ್ ಆಗೋದು ಥಂಡಿ ಕಾಲದಲ್ಲಿ ಅಂತ ಹೇಳ್ತಾರೆ, ಚಳಿಗಾಲದಲ್ಲಿ. ಆವಾಗ ನಾನು ಮಾರಿದ್ದು 2 ರೂಪೀಸ್ kg. ಸೇಮ್ ಥಿಂಗ್ ಹ್ಯಾಸ್ ವರ್ಕ್ಡ್ ಔಟ್. ಅಂದರೆ ಏನು, ಅವರು ಎಲ್ಲರೂ ಥಂಡಿ ಟೈಮಲ್ಲೇ ಪಪಾಯ ಬಂತು, ಎಲ್ಲರೂ ಬೆಳೆದ್ರು, ಎಲ್ಲರೂ ಮಾರಿದ್ರು, 2 ರೂಪಾಯಿ ಕಿಲೋ ಮಾರಿದ್ರು. ನಾನು ಜೂನಲ್ಲಿ ಅದೇ ಪಪಾಯ ನಾನು 30 ರೂಪೀಸ್ kg ಮಾರಿದೆ. ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಸಕ್ಸಸ್ಫುಲ್ ರೇಟ್ ಸಿಕ್ತು ನಮಗೆ. ಆಮೇಲೆ ರೇಟ್ ಎಷ್ಟೇ ಕುಸಿದ್ರು ಕೂಡ ನಮಗೆ ಯಾವುದೇ ಸಮಸ್ಯೆ ಆಗಿಲ್ಲ. ಸೊ ಆಲ್ವೇಸ್ ರಿಕ್ವೆಸ್ಟ್ ಯು, ಸ್ವಲ್ಪ ಡಿಫ್ರೆಂಟ್ ಆಗಿ ವಿಚಾರ ಮಾಡಿ. ಸುಮ್ಮನೆ ಒಂದು ಕುರಿ ಮೇ ಅಂತಂದರೆ 99 ಮೇ ಅನ್ನೋದಲ್ಲ. ಅದು ಸ್ವಲ್ಪ ನೀವು ನಿಮ್ಮದು ಸ್ವಲ್ಪ ಥಿಂಕಿಂಗು ಯೂಸ್ ಮಾಡಬೇಕು ಕೃಷಿಯಲ್ಲಿ. ಆವಾಗ ಯು ಕ್ಯಾನ್ ಡೂ ಸಮಥಿಂಗ್ ಡಿಫ್ರೆಂಟ್ ಆ್ಯಂಡ್ ಯು ಕ್ಯಾನ್ ಅಚೀವ್ ಸಮಥಿಂಗ್. ಸ್ವಲ್ಪ ನಾವು ಔಟ್ ಆಫ್ ದ ಬಾಕ್ಸ್ ವಿಚಾರ ಮಾಡಬೇಕಿದೆ. ಹೌದು ಸರ್. ವಿಶೇಷವಾಗಿ ಈ ಪಪಾಯನ ಎಷ್ಟು ಎಕರೆಯಲ್ಲಿ ಬೆಳೆದ್ರಿ ಸರ್? ನಾನು 4 ಎಕರೆಯಲ್ಲಿ ಪಪಾಯನ ಬೆಳೆದೆ. ನಾನು ಮುಂಚೆಯಲ್ಲಿ ನನಗೆ ಏನು ಫೀಡ್ ಆಗಿತ್ತು ಅಂತಂದರೆ, ನೀವು ಮಿನಿಮಮ್ 4 ಎಕರೆಯಲ್ಲಿ ಬೆಳೆದ್ರೆ ನಾವು ಒಂದು ಲಾರಿ ಲೋಡ್ ಆಗುತ್ತೆ ಅಂತ ಹೇಳಿ ನನಗೆ ಫೀಡಿಂಗ್ ಇತ್ತು. ಆ ಥರದ್ದೇ ನಾನು 4 ಎಕರೆಯನ್ನು ಮಾಡಿದೆ. ಈಗ ಎಷ್ಟನೇ ಕಟಾವು ನಡೆದಿದೆ ಸರ್? ಈಗ ಇದು ಪ್ರತಿ 15 ದಿವಸಕ್ಕೆ ಒಂದು ಕಟಾವು ಬರುತ್ತೆ. ಜೂನಿಂದ ಇಲ್ಲಿವರೆಗೂ ಎವ್ರಿ 10 to 15 ಡೇಸ್ಗೆ ನಾವು ಒಂದೊಂದು ಕಟಿಂಗನ್ನು ಮಾಡ್ತಾ ಬಂದಿದ್ದೀವಿ. ಇದು ಎಲ್ಲಿಗೆ ಹೋಗ್ತಾ ಇದೆ ಸರ್? ಇದು ಡೆಲ್ಲಿಗೆ ಲೋಡಿಂಗ್ ಆಗ್ತಾ ಇದೆ. ನೀವು ನೋಡ್ತಾ ಇರಬೇಕು, ಇಲ್ಲೆಲ್ಲ ಕಡೆ ಪ್ಯಾಕಿಂಗ್ ನಡೀತಾ ಇದೆ. ಇಲ್ಲೆಲ್ಲ ಈ ರೀತಿ ನಾವು ಪ್ಯಾಕ್ ಮಾಡಿ ಈ ರೀತಿ ಇದಕ್ಕೆ ಇದು ಎಷ್ಟು ಇಲ್ಲಿ ನೋಡಿ ನೀವು, ಅಂದರೆ ಇದು ಎಷ್ಟು ಲೈನ್ಸ್ ಇದೆ ಅದು ಬೇಸಿಸ್ ಮೇಲೆ ನಾವು ಡಿಸ್ಟೆನ್ಸ್ ಎಷ್ಟು ಟ್ರಾವೆಲ್ ಆಗಬೇಕು ಅನ್ನೋದು ಡಿಸೈಡ್ ಆಗುತ್ತೆ. ಹತ್ತಿರದಲ್ಲಿ ಹೋಗ್ಬೇಕು ಅಂತಂದ್ರೆ ಈ ರೀತಿ ನಾವು ಜಾಸ್ತಿ ಪಟ್ಟಿ ಬಿದ್ದದನ್ನ ತಗೊಳ್ತಾರೆ. ಸ್ವಲ್ಪ ದೂರ ಹೋಗ್ಬೇಕು ಅಂದ್ರೆ ಈ ರೀತಿ ಸ್ವಲ್ಪ ಕಡಿಮೆ ಪಟ್ಟಿ ಬಿರೋದನ್ನ ತಗೊಂಡಿರ್ತೀವಿ. ಸೊ ಎಲ್ಲಿಗೆ ಹೋಗ್ಬೇಕು ಅನ್ನೋದು ಅದು ಈ ಪಟ್ಟಿಯಿಂದ ಡಿಸೈಡ್ ಆಗುತ್ತೆ. ಸೊ ನಾವಿಲ್ಲಿ ಆಕ್ಚುಲಿ ಈಗ ಡೆಲ್ಲಿ ಲೋಡಿಂಗ್ ನಡೆಯುತ್ತೆ. ಇದು ಇಲ್ಲಿಂದ ಪ್ಯಾಕ್ ಆಗಿ ನಾವು ಅಲ್ಲಿ ಲಾರಿಯಲ್ಲಿ ಡೆಲ್ಲಿ ಲೋಡಿಂಗ್. ಏನ್ ರೇಟಿಗೆ ಹೋಗಿದೆ ಸರ್? ಈಗ ರೇಟ್ ಒಂದು ಸ್ವಲ್ಪ ಆಸ್ ಯೂಶುವಲ್ ಸ್ವಲ್ಪ ಕಡಿಮೆ ಆಗಿದೆ. ನಾವು 10 ರೂಪೀಸ್ ಪರ್ kg ಈಗ ಕೊಟ್ಟಿದ್ದೀವಿ. ಈ 4 ಎಕರೆಯಲ್ಲಿ ಅಂದಾಜು ಹಾರ್ವೆಸ್ಟಿಂಗ್ ವರೆಗೂ ಕೊನೆವರೆಗೂ ಎಷ್ಟು ಆದಾಯ ಬರ್ಬೋದು ಸರ್ ಅಂದಾಜು? ಪಾಯಿಂಟ್ ಏನಂದ್ರೆ ಇಲ್ಲಿ, ಸೊ ರಂಗು ಕಸ್ತೂರಿ ಸರ್ ಈಸ್ ನಾಟ್ ಒಂದು ಕಾಮನ್ ಮ್ಯಾನ್ ಅಲ್ಲ ಅವರು. ನನ್ನ ಪ್ರಕಾರ ಎಷ್ಟೋ ಫಾರ್ಮರ್ಸ್ಗೆ ಮೋಟಿವೇಟ್ ಮಾಡೋಂಥ ಶಕ್ತಿ ರಂಗು ಕಸ್ತೂರಿಗಿದೆ.
ಈಗ ರಂಗು ಕಸ್ತೂರಿಯಲ್ಲಿ ವಿಡಿಯೋಲಿ ನಾನು ಯಾವುದೋ ಒಂದು ಅಮೌಂಟನ್ನು XYZ ಅಮೌಂಟನ್ನು ಈಗ ವಿಚಾರ ಮಾಡಿ ನಾನು ಒಂದು 30 rupees kg ನಾನು ಮಾರಿದ್ದೀನಿ. ಸೊ ಅದು ಯು ಮಲ್ಟಿಪ್ಲೈ ಇಟ್ ಫಾರ್ ಸರ್ಟನ್ ನಂಬರ್ ಆಫ್ ಒಂದು ಗಿಡಕ್ಕೆ ಒಂದು 100 ಕ್ವಿಂಟಲ್ ಅಂದರೆ ಒಂದು 100 kg ಬಂತು ಅಂತಂದರೆ ಅದು ಮಲ್ಟಿಪ್ಲೈ ಮಾಡಿದಾಗ ಇಟ್ಸ್ ಅ ವೆರಿ ಹ್ಯೂಜ್ ಅಮೌಂಟ್ ಅಂತ ಹೇಳಿ. ಆ ಅಮೌಂಟನ್ನು ಕೇಳಿ ಯಾರೋ ಇನ್ಸ್ಪೈರ್ ಆಗಿ ನೀವು ಕೃಷಿ ಮಾಡಬಾರ್ದು ಅಂತ ನಂದು ಒಂದು ಸಣ್ಣ ಸಲಹೆ. ನಾವು ಕೃಷಿ ಪ್ಯಾಷನೇಟಾಗಿ ಮಾಡಬೇಕು. ಭಲೇಹಿ ಇದರಲ್ಲಿ ನಮಗೆ XYZ ಅಮೌಂಟ್ ಇನ್ಕಮ್ ಏನೇ ಆಗಿರಲಿ, ಕೃಷಿ ಪ್ಯಾಷನೇಟ್ ಮಾಡಿದಾಗ ನಾವು ಫಾರ್ಮರ್ಸನ್ನು ನಾವು ಸಸ್ಟೇನ್ ಆಗೋದಕ್ಕೆ ಸಾಧ್ಯ. ಅಂದರೆ ಇನ್ಕಮ್ಮೇ ನಿಮ್ಮದು ಮೇನ್ ಕಾನ್ಸೆಪ್ಟ್ ಅಂತ ಇಟ್ಕೊಂಡು ಕೃಷಿಗೆ ಬರೋದು ಅಷ್ಟೊಂದು ಒಳ್ಳೆ ವಿಚಾರ ಅಲ್ಲ. ಹಾಗಾಗಿ ನಾನು ಚೆಂಡು ಹೂವು ಮಾಡಿದೆ, ನಾನು ವಾಟರ್ ಮೆಲನ್ ಮಾಡಿದೆ ಸಕ್ಸಸ್ಫುಲಿ, ಅದರಲ್ಲೂ ಸಿಕ್ಕಾಪಟ್ಟೆ ದುಡ್ಡು ಮಾಡಿದೆ. ನಾನು ಎಟ್ ದ ಸೇಮ್ ಟೈಮ್ ಬಾಳೆ ಮಾಡಿದೆ, 4ನೇ ಕಟಿಂಗ್ ನಡೀತಾ ಇದೆ ವಿತ್ 0 ಇನ್ವೆಸ್ಟ್ಮೆಂಟ್. ಎಟ್ ದ ಸೇಮ್ ಟೈಮ್ ನಾವು ಪಪಾಯ ಮಾಡ್ತಾ ಇದ್ದೀವಿ, ಈಗ ಆಲ್ರೆಡಿ ಇದು 30-35 ಸರ್ತಿ ಕಟಿಂಗ್ ಆಗಿದೆ. ಸೊ ದಟ್ ಮೀನ್ಸ್ ವಿ ಹ್ಯಾವ್ ಮೇಡ್ ಎ ಗುಡ್ ಅಮೌಂಟ್. ಬಟ್ ದಟ್ ಅಮೌಂಟ್ ಟು ಬಿ ಡಿಸ್ಕ್ಲೋಸ್ ಅದೇನಾಗುತ್ತೆ, ಲೆಟ್ ನಾಟ್ ದ ಅದರ್ ಫಾರ್ಮರ್ಸ್ ಗೆಟ್ ಮೋಟಿವೇಟೆಡ್ ಬೈ ದ ಅಮೌಂಟ್ ಅಂತ. ಇಷ್ಟು ಸುಂದರವಾಗಿ ಬೆಳೆ ಬೆಳೆದಿದೆ. ನಾನು ಎಲ್ಲ ರೈತರಿಗೆ, ರಂಗು ಕಸ್ತೂರಿ ವೀಕ್ಷಕರಿಗೆ ಏನು ಹೇಳ್ತಾ ಇದ್ದೀನಿ ಅಂದರೆ, ನೀವು ಕೃಷಿ ಪ್ಯಾಷನೇಟ್ ಆಗಿ ಮಾಡಿ, ಯು ವಿಲ್ ಬಿ ಕ್ವೈಟ್ ಸಕ್ಸಸ್ಫುಲ್ ಇನ್ ಇಟ್. ಸರ್ ಈ ಕಬ್ಬು ಎಷ್ಟು ಏರಿಯಾದಾಗ ಆದರೆ ಏನು ಸೈಜ್ ಅಂತರದಲ್ಲಿ ಇಟ್ಕೊಂಡ್ರಿ ಸರ್? ಸರ್ ಆ್ಯಕ್ಚುಲಿ ಇದು ಕಬ್ಬು ಬಂದು 62 ಅಂತ ಹೇಳಿ, 62 ನಂಬರ್ 62 ಅಂತ ಹೇಳಿ, ಇದು 1 ಎಕರೆಯಲ್ಲಿದೆ. ನಾವು ಇದು ಹಾಲಿನ ಸಲುವಾಗಿ ಸ್ಪೆಷಲ್ ಆಗಿ ಮಾಡಿದ್ದೀವಿ ಕಬ್ಬನ್ನು. ನಾವು ಇಲ್ಲಿ ಡೈರೆಕ್ಟಾಗಿ ನಾವು ನಮ್ಮದೇ ಒಂದು ಸ್ಟಾಲ್ ಮಾಡಿದ್ದೀವಿ ಹೊಲದ ಹೊರಗಡೆ ರೋಡ್ ಸೈಡಲ್ಲಿ. ಅಲ್ಲಿ ಶುಗರ್ ಕೇನ್ ಜ್ಯೂಸನ್ನು, ಇದೇ ಕಬ್ಬಿಂದ ನಾವು ಶುಗರ್ ಕೇನ್ ಜ್ಯೂಸನ್ನು ಮಾಡ್ತೀವಿ. ಅಂದರೆ ಇದು ಯಾವುದೇ ಫ್ಯಾಕ್ಟ್ರಿಗೆ ಹೋಗಲ್ಲ? ಇಲ್ಲ, ಇದು ಯಾವುದೇ ಫ್ಯಾಕ್ಟ್ರಿಗೆ ಹೋಗಲ್ಲ. ನಾವು ಯಾವುದೇ ಬೇರೆ ಕಬ್ಬಿನ ಜ್ಯೂಸ್ದವ್ರಿಗೂ ಕೊಡಲ್ಲ. ಇದು ನೀವೇ ಜ್ಯೂಸ್ ಮಾಡೋದು? ನಾವು ಸಾವಯವ ಪದ್ಧತಿಯಲ್ಲಿ ಬೆಳೆಸಿ ಒಂದು ವಿಷಮುಕ್ತವಾದ ಹಾಲನ್ನು ನಮ್ಮ ಹೋಗೋ ಇವರಿಗೆ ಇಲ್ಲಿಂದ ಟ್ರಾವೆಲ್ ಹೋಗೋ ಬರೋ ಜನರಿಗೆ ಕುಡಿಸ್ಬೇಕು ಅಂತ ಹೇಳಿ ಒಂದು ವಿಚಾರದಿಂದ ನಾವು ತುಂಬ ಆಸಕ್ತಿಯಿಂದ ಇದನ್ನು ಬೆಳೆಸಿದ್ದೀವಿ. ಇಲ್ಲಿ ನೀವು ನೋಡ್ದಿರ್ಬೇಕು, ಇದು ಒಂದು 6 ಫೀಟಲ್ಲಿದೆ. ಇದು ಡಿಸ್ಟೆನ್ಸ್ ಲೈನ್ ಟು ಲೈನು. ಇದು ನಾವು ಡ್ರಿಪ್ಪಲ್ಲಿ ಬೆಳೆಸಿದ್ದೀವಿ. ಬಹಳಷ್ಟು ಜನ ಡ್ರಿಪ್ಪಲ್ಲಿ ಇದು ಆಗಲ್ಲ ಅಂತ ಹೇಳ್ತಾರೆ, ಕಬ್ಬು ಆಗಲ್ಲ, ಅದು ಹಾಗೆ ಹಿಂಗೆ ಅಂತ ಹೇಳಿ. ನಾವು ಡ್ರಿಪ್ಪಲ್ಲಿ ಸಕ್ಸಸ್ಫುಲಿ ಬೆಳೆಸಿದ್ದೀವಿ. 26-28 ಗಣಕಿ ಬಂದಿದೆ ಸರ್ ಇದು. ಸೊ ನಾವು ಆರಾಮಾಗಿ ಒಂದು ಕಬ್ಬಲ್ಲಿ 6 to 7 ಗ್ಲಾಸಸ್ ನಮಗೆ ಹಾಲು. ಇದರಲ್ಲಿ ನಾವೊಂದು ಅಲ್ಲಿ ನೀವು ಹೊರಗಡೆ ಹೋದಾಗ ನಾನು ತೋರಿಸ್ತೀನಿ. ವಿ ಹ್ಯಾವ್ ಅ ಡಿಫ್ರೆಂಟ್ ಟೈಪ್ ಆಫ್ ನಾವು ಹಾಲು ತೆಗೆಯುವಂಥ ಪದ್ಧತಿನೇ ಒಂದು ಸ್ವಲ್ಪ ಬೇರೆ ಆಗಿದೆ. ಅಲ್ಲಿ ತೋರಿಸಿರ್ತೀನಿ ನಿಮಗೆ. ಇಲ್ಲಿ ನೀವು ನೋಡ್ಬೋದು ಸರ್, ಇದು ನಮ್ಮದು ಪೋಲ್ಟ್ರಿ ಬಂದಿದ್ದು. ಇದು ಜವಾರಿ ಕೋಳಿ ಅಂತ, ನಾಟಿ ಕೋಳಿ, ಸೋನಾಲಿ ಬ್ರೀಡ್ ಅಂತ ಇದ್ರ ಹೆಸರು. ಬ್ರೀಡು ಇದು ಮಹಾರಾಷ್ಟ್ರ ಕಡೆಯಿಂದ ಬ್ರೀಡ್. ಇದು ಏಕ್ದಮ್ ಜವಾರಿ ಇರುತ್ತೆ ಇದು. ಇಲ್ಲಿ ಆ್ಯಕ್ಚುಲಿ ನಾವು ಒಂದು ಎವ್ರಿ ಬ್ಯಾಚ್ ಒಂದು 200-300 ಕೋಳಿ ಒಂದೊಂದು ಬ್ಯಾಚಲ್ಲಿ ಒಂದು 300 ಕೋಳಿಗಳನ್ನು ಇಟ್ಟಿರ್ತೀವಿ. ಅದು 3 ತಿಂಗಳಿಗೆ 1 kg ಆಗುತ್ತೆ. ಸೊ ವಿ ಆರ್ ಗೋಯಿಂಗ್ ಟು ಸೆಲ್ ಇಟ್ ಫಾರ್ 400 rupees ಅ ಪೀಸ್ ಅಂತ ಹೇಳಿ. 400 ರೂಪಾಯಿಗೆ ಒಂದು ಕೋಳಿ 1 kg ಆದಮೇಲೆ ನಾವು ಇಲ್ಲಿ ಸೇಲ್ ಮಾಡಿರ್ತೀವಿ. ಹೆಚ್ಚು ಕಡಿಮೆ ಅದರದ್ದು ಎಕ್ಸ್ಪೆನ್ಸಸ್ ಬಂದು ನಮಗೆ 150-200 ರೂಪಾಯಿ ಎಕ್ಸ್ಪೆನ್ಸ್ ಆಗುತ್ತೆ. ಸೊ ಓವರ್ ಆಲ್ ಅರೌಂಡ್ ಒಂದು ಬ್ಯಾಚಲ್ಲಿ ನಾವು 20,000-30,000 ಕೋಳಿಯಿಂದ ಕವರ್ ಮಾಡಿರ್ತೀವಿ. ವರ್ಷದಲ್ಲಿ ನಾವು 3 ಬ್ಯಾಚಸ್ ಅನ್ನ ಮಾಡ್ಬೋದು ಇಲ್ಲಿ ಕೋಳಿಯನ್ನು. ಇದನ್ನೇ ಮಾಡ್ಬೇಕಂತ ನಿಂತ್ರೆ ಇನ್ನೂ ಜಾಸ್ತಿನೂ ಮಾಡ್ಬೋದು, ಇನ್ನೂ ಜಾಸ್ತಿ ಮಾಡ್ಬೋದು. ಬಟ್ ಕಾನ್ಸೆಪ್ಟ್ ಏನಂದ್ರೆ, ಒಂದು ರೈತ ಲೈಕ್ ಸಸ್ಟೇನ್ ಆಗಬೇಕು ಅಂದ್ರೆ ಎಲ್ಲಾನು ಇರಬೇಕು. ಫಾರ್ಮಿಂಗ್ ಮಾಡೆಲ್, ಸಮಗ್ರ ಕೃಷಿ ಇದ್ರೇನೆ ನಾನು ತೋರಿಸ್ಬೇಕಂತ ಹೇಳಿ ಎಂಡ್ ಆಫ್ ದ ಡೇ ಮೈ ಗೋಲ್, ಮೈ ಮೋಟಿವೇಶನ್. ಓಕೆ. ಇಲ್ಲಿ ಕೋಳಿ ಮಾಡೋದ್ರ ಅಡ್ವಾಂಟೇಜ್ ಏನು ಗೊತ್ತಾ ಸರ್, ನೀವು ಇಲ್ಲಿ ನೋಡ್ಬೋದು, ನಾವು ಕೋಳಿಗೆ ಹೊರಗಡೆಯಿಂದ ಫೀಡ್ ತುಂಬಾ ಕಡಿಮೆ ಹಾಕಿರ್ತೀವಿ. ನಮ್ಮಲ್ಲೇ ಬೆಳೆದಂತ ಪಪ್ಪಾಯ ವೇಸ್ಟ್ ಇದು ಎಲ್ಲ ಕೊಳ್ತಂತ ಪಪ್ಪಾಯ ಇದು. ಸೊ ಇದು ಅದಕ್ಕೆ ಫೀಡ್ ಆಗಿರುತ್ತೆ. ಸೊ ನಾವಲ್ಲಿ ನಮ್ಮ ಹೊಲದಲ್ಲಿ ಬೆಳೆದಂತ ಬಾಳೆದೇನು ವೇಸ್ಟ್ ಆಗಿರುತ್ತೆ ಅದು ಆಗಿರ್ಬೋದು. ಸೂಪರ್ ನೇಪಿಯರ್ದು ಹುಲ್ಲಿಂದೇನು ಇದೆಯಲ್ಲ ಗ್ರಾಸಸ್, ಅದು ತಂದು ಹಾಕಿರ್ಬೋದು ನಾವು ಇದರಲ್ಲಿ. ಅಂದ್ರೆ ಓವರ್ ಆಲ್ ನಮ್ಮ ಫಾರ್ಮ್ದು ಏನೇನು ವೇಸ್ಟ್ ಬರುತ್ತಲ್ಲ ಅದನ್ನೆಲ್ಲಾನು ನಾವು ಕೋಳಿಗೆ ಆಟೋಮೆಟಿಕಲಿ ಆರಾಮಾಗಿ ಒಂದು 3 ತಿಂಗಳಲ್ಲಿ ಅದು 1 kg ಬಂದ್ಬಿಡುತ್ತೆ. ಅಂದ್ರೆ ಎವ್ರಿಥಿಂಗ್ ಈಸ್ ಬ್ಯಾಲೆನ್ಸ್ಡ್ ಓವರ್ ಇಯರ್ ಅಂತ. ಒಟ್ಟು ಸ್ಪೆಷಲ್ ಫೀಡ್ ಕೊಟ್ಟು ಸಾಕ್ಬೇಕಂತ ಏನಿಲ್ಲ. ಇಲ್ಲ ನಾವು ಕೋಳಿ ಹೆಂಗೆ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ವಿಷಯ ಕೋಳಿಯಲ್ಲಿ ಏನಂದ್ರೆ, ನೀವು ಎಷ್ಟು ಕಡಿಮೆ ಖರ್ಚು ಮಾಡ್ತೀರಿ ಅನ್ನೋದೇ ಮುಖ್ಯ. ನಾವು ಇಲ್ಲಿ ಒಂದು ತರಕಾರಿ ಇದ್ರ ಹತ್ರ ಒಬ್ಬರಿಗೆ ಟೈ ಅಪ್ ಮಾಡಿದ್ದೀವಿ. ಸೊ ಅವರು ಅವ್ರೇನು ತರಕಾರಿ ವೇಸ್ಟ್ ಇರುತ್ತಲ್ಲ ಸರ್, ಅದು ತಪ್ಪಲೆಲ್ಲ ಅದನ್ನೆಲ್ಲ ನಾವು ಇದಕ್ಕೆ ಹಾಕಿರ್ತೀವಿ. ಅಂದ್ರೆ ವೇಸ್ಟ್ ತರಕಾರಿ, ವೇಸ್ಟ್ ಫ್ರೂಟ್ಸ್, ವೇಸ್ಟ್ ವೆಜಿಟೇಬಲ್ಸ್ ಇದೆಲ್ಲಾನು ಇದರಿಂದಾನೇ ಗ್ರೋ ಮಾಡ್ತಾರೆ. ಸರ್ ನೀವು ಇದು ನೋಡ್ಬೋದು,
ಸೊ ನಾವಿಲ್ಲಿ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಮಾಡೆಲ್ ಇದರಲ್ಲಿ ಆ್ಯಕ್ಚುಲಿ ಗೋಟ್ಸ್ ತುಂಬ ಇಂಪಾರ್ಟೆಂಟ್ ರೋಲ್ ಆ್ಯಕ್ಚುಲಿ. ಹೌದು ಸರ್. ನಾವು ಕುರಿ ಸಾಕಾಣಿಕೆನೂ ಮಾಡಿದ್ದೀವಿ. ಸುಮಾರು ನಮ್ಮ ಹತ್ರ ಒಂದು 100 ಕುರಿಗಳಿದೆ. ಆ್ಯಕ್ಚುಲಿ ನಾವು ಕುರಿ ಮಾಡಬೇಕಂದ್ರೆ ರಾಜು ತೆಗ್ಗಳ್ಳಿ ಸರ್ದೇ ಒಂದು ಇದು ಇತ್ತು. ಆ್ಯಕ್ಚುಲಿ ನನಗೆ ಶೆಡ್ ಇರಲಿಲ್ಲ, ಏನೂ ಇರಲಿಲ್ಲ. ಒಂದು ಸಾಯಂಕಾಲ ರಾಜು ತೆಗ್ಗಳ್ಳಿ ಸರ್ ಫೋನ್ ಮಾಡಿ ನೀವು ಕುರಿ ಸಾಕಾಣಿಕೆ ಮಾಡಿ ಅಂತ ಹೇಳಿ ನಮಗೆ ಯಾವುದೋ ಸ್ಕೀಮಲ್ಲಿ 4 ಕುರಿಗಳನ್ನು ಕೊಟ್ಟಿದ್ರು. ಆ 4 ಕುರಿಗಳಿಂದ ನಂದು ಈ ಜರ್ನಿ ಸ್ಟಾರ್ಟ್ ಆಯಿತು. ನಾನು ಇಲ್ಲಿ ನಿಮ್ಮ ಹಿಂದ್ಗಡೆ ನೋಡ್ತಾ ಇರಬೇಕಾದಾಗ ಒಂದು ಸಣ್ಣ ಶೆಡ್, ಅದು ಓವರಾಲ್ ರಾತ್ರಿ ನಾವು ಇದು 4 ಕುರಿಗಳ ಸಲುವಾಗಿ ಕಟ್ಕೊಂಡ್ವಿ. ಆಮೇಲೆ ನೀವು ನೋಡ್ದಂಗೆ ಇದು ಶೆಡ್ ನೋಡಿ, ನಮ್ಮದು ಇದು 100 ಗೋಟ್ಸ್ ಕೆಪಾಸಿಟಿ ಇದೆ ಇದರಲ್ಲಿ. ಸೊ ಇವತ್ತು 4ರಿಂದ ನಾವು 100 ಗೋಟ್ಸ್ಗೆ ಬಂದಿದ್ದೀವಿ. 100 ಕುರಿಗಳು ಮಾಡಿದ್ದೀವಿ. ಇದಕ್ಕೆ ರಾಜು ತೆಗ್ಗಳ್ಳಿ ಸರ್ದು ಕಾಂಟ್ರಿಬ್ಯೂಷನ್ ಭಾಳ ಇದೆ. ಬಿಕಾಸ್ ಅವರು ಹೆಂಗಂದ್ರೆ ಯಾವ್ದು ಫಾರ್ಮ್ ಚೆನ್ನಾಗಿ ಕಾಣಿಸುತ್ತೆ ಅದರಲ್ಲಿ ಸ್ಟ್ರೈಟ್ ಬಂದ್ಬಿಡ್ತಾರೆ ಅವರು. ಆ್ಯಂಡ್ ಅವ್ರ ಕೈಯಿಂದ ಎಷ್ಟಾಗುತ್ತೆ ಅಷ್ಟು ಸಹಾಯ ಮಾಡೋದಕ್ಕೆ ನಾವು ಫಾರ್ಮರ್ಸ್ ನೀಡ್ ನಾಟ್ ಟು ಗೋ ಬಿಹೈಂಡ್ ದ ಆಫೀಸರ್ಸ್ ಓವರ್ ದೇರ್. ಕೃಷಿ ವಿಜ್ಞಾನ ಕೇಂದ್ರ ಗುಲ್ಬರ್ಗದಲ್ಲಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ಅಂದರೆ ಅವರು ವಿಜ್ಞಾನಿಗಳನ್ನೇ ಫಾರ್ಮರ್ಸ್ಗೆ ಬೆನ್ನತ್ತಾರೆ. ಒಂದು ಪ್ರೋಗ್ರೆಸಿವ್ ಫಾರ್ಮರ್ ಯಾರೋ ಒಬ್ಬರು ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂದರೆ ಅವ್ರಿಗೆ ಇನ್ನೂ ಸ್ವಲ್ಪ ಸಾಕಷ್ಟು ಸಪೋರ್ಟ್ ಮಾಡಿ ಒಂದು ಬೆಳಕಿಗೆ ತರುವಂಥ ಕೆಲಸ ರಾಜು ತೆಗ್ಗಳ್ಳಿ ಸರ್ ಅವರು ಯಾವತ್ತೂ ಮಾಡ್ತಾರೆ. ಸರ್ ಇಲ್ಲಿ ನೀವು ನೋಡ್ಬೋದು ಒಂದು ಒಳ್ಳೆ ಕಾನ್ಸೆಪ್ಟ್. ಆ್ಯಕ್ಚುಲಿ ನಾವು ಒಂದು ಸರ್ತಿ ರಾಜು ತೆಗ್ಗಳ್ಳಿ ಸರ್ ನಮ್ಮ ಫಾರ್ಮ್ ವಿಸಿಟ್ ಮಾಡಿದ್ರು. ಆ ವಿಸಿಟ್ ಮಾಡಬೇಕಾದಾಗ ನನಗೆ ಒಂದು ಸಲಹೆ ನೀಡಿದರು. ಸರ್ ನೀವು ಇಲ್ಲಿ ಒಂದು ಸ್ಟಾಲ್ ಮಾಡಿ, ಇಲ್ಲೊಂದು ಸ್ಟಾಲ್ ಮಾಡಿ ಅಂತ. ಸುಮಾರು 1 ವರ್ಷ ಅವ್ರು ನನಗೆ ಹೇಳಿದರು ಅದು ವಿಷಯ. ಅದು ಈಗ ನಾವು ಈ ವರ್ಷ ಸಕ್ಸಸ್ಫುಲಿ ಅದು ಸ್ಟಾಲನ್ನು ಮಾಡಿದ್ವಿ. ನಾವು ಬೆಳೆದಂಥ ಎಲ್ಲ ಬೆಳೆಗಳನ್ನು ಇಲ್ಲೇ ಮಾರಿರ್ತೀವಿ. ನಾವು ಪಪಾಯ ಇಲ್ಲೇ ಮಾರಿರ್ತೀವಿ, ಮತ್ತು ನಾವು ಮುಂಚೆ ತೋರಿಸ್ದಂಗೆ ನಿಮಗೆ ಶುಗರ್ ಕೇನ್ ಜ್ಯೂಸು ಇಲ್ಲೇ ಮಾಡಿರ್ತೀವಿ. ನಮ್ಮದು ಒಂದು ಶುಗರ್ ಕೇನ್ ಜ್ಯೂಸ್ದು ಒಂದು ಅದ್ಭುತವಾದ ಒಂದು ಇದು ಇದೆ ಸರ್. ಏನು ವಿಶೇಷತೆ ಇದೆ ಸರ್ ಇದು ಮಿಷಿನ್ದು? ಈ ಮಿಷಿನ್ದು ಒಂದು ಏನು ವಿಶೇಷ ಅಂದರೆ ಇದು ಇಲ್ಲಿ ಬಂದು ಸ್ಟೇನ್ಲೆಸ್ ಸ್ಟೀಲ್ ಬಾಡಿ ಸರ್ ಇದು. ಹಾಂ ಸರ್. ನೀವು ಈ ಕಡೆ ಬಂದರೆ ಸ್ಟೇನ್ಲೆಸ್ ಸ್ಟೀಲ್ ಬಾಡಿ, ಇದರಲ್ಲಿ ಯಾವುದೇ ರಸ್ಟ್ ಬರಲ್ಲ ಹಾಲಲ್ಲಿ. ಪ್ಯೂರ್ 100% ನಿಮಗೆ ಜ್ಯೂಸ್ ಸಿಗುತ್ತೆ, ರಸ್ಟ್ ಬರಲ್ಲ. ಎರಡನೇದು, ಇದರಲ್ಲಿ ಪೆಟ್ರೋಲ್ ಡೀಸೆಲ್ ಯೂಸ್ ಅಂದರೆ ದಿಸ್ ಇಂಜಿನ್ ಈಸ್ ಎಲೆಕ್ಟ್ರಿಫೈಡ್, ಎಲೆಕ್ಟ್ರಿಸಿಟಿಯಿಂದ ಯೂಸ್ ಆಗಿರುತ್ತೆ. ಇದರಲ್ಲಿ ಅಡ್ವಾಂಟೇಜ್ ಏನಂದರೆ ನಿಮಗೆ ಪೆಟ್ರೋಲ್ ಆ್ಯಂಡ್ ಡೀಸೆಲ್ ಸ್ಮೆಲ್ಲು ಬರಲ್ಲ ಹಾಲಲ್ಲಿ, ಅದರದ್ದೊಂದು ಅಡ್ವಾಂಟೇಜ್. ನೀವು ಇಲ್ಲಿ ಮುಂದೆ ಬಂದರೆ ಸರ್, ಆ್ಯಕ್ಚುಲಿ ಶುಗರ್ ಕೇನ್ ಜ್ಯೂಸು ಬರೀ ಜ್ಯೂಸ್ ಅಂದರೆ ಅದು ಸ್ವಲ್ಪ ತಣ್ಣಗೆ ಇದ್ರೇ ಅದ್ರದ್ದು ಆ್ಯಕ್ಚುಲಿ ಇಂಪಾರ್ಟೆನ್ಸ್ ಇರುತ್ತೆ. ಬಟ್ ತಣ್ಣಗೆ ಮಾಡೋದಕ್ಕೆ ಮೋಸ್ಟ್ ಆಫ್ ಏನು ಮಾಡ್ತಾರೆ, ಐಸ್ ಹಾಕ್ತಾರೆ. ಐಸ್ ಹಾಕಿದಾಗ ಅದ್ರದ್ದು ದ ಕ್ವಾಲಿಟಿ ಆಫ್ ದ ಮಿಲ್ಕ್ ರೆಡ್ಯೂಸಸ್. ಅದನ್ನ ನಾವು ಅವಾಯ್ಡ್ ಮಾಡ್ಬೇಕಂತ ಹೇಳಿ ನಾವೇನ್ ಮಾಡಿದ್ವಿ, ಆ ಕಬ್ಬನ್ನೇ ಡೀಪ್ ಫ್ರೀಸ್ ಮಾಡಿರ್ತೀವಿ ನಾವು. ಇಲ್ಲಿ ನೀವು ನೋಡ್ಬೋದು, ಇದು ನಮ್ಮ ಡೀಪ್ ಫ್ರೀಸರ್ ಇದೆ. ಇಲ್ಲಿ ಒಳಗಡೆ ನಾವು ಕಬ್ಬೆ ಫ್ರಿಜ್ ಅಲ್ಲಿ ಇಟ್ಟಿರ್ತೀವಿ. ನಾವು ಕಬ್ಬೆ ಡೀಪ್ ಫ್ರೀಸ್ ಮಾಡಿರ್ತೀವಿ. ವಿದೌಟ್ ಐಸ್ ನಾವು ಪ್ಯೂರ್ ಮಿಲ್ಕ್ ಅನ್ನ ನಾವು ಕಸ್ಟಮರ್ಸ್ಗೆ ಕೊಡಬಹುದು. ಇನ್ನೊಂದು ಏನಂದ್ರೆ ಸರ್, ಐಸ್ ಅಂದ್ರೆ ಅದಕ್ಕೆ ಯಾವ ನೀರು ಹಾಕಿರ್ತಾರೋ, ಯಾವ ಕಬ್ಬಿಣದ ಪ್ಲೇಟ್ಗಳು ಯೂಸ್ ಮಾಡಿರ್ತಾರೋ, ಸುಮಾರು ಬರ್ತೇವೆ ಅದ್ರ ಹಿಂದೆ. ಅದನ್ನು ಕುಡಿಯೋದ್ರಿಂದ ಎಷ್ಟೋ ಹೆಲ್ತ್ ಸಮಸ್ಯೆಗಳು ಉಂಟಾಗ್ತವೆ. ಈ ರೀತಿ ಮಾಡೋದ್ರಿಂದ ಒಳ್ಳೆ ಹೈಜೆನಿಕ್ ಅಂತಾನೆ ಹೇಳ್ಬೋದು. ಹೈಜೆನಿಕ್ ಥ್ರೂ ಔಟ್ ಗುಲ್ಬರ್ಗ ಜಿಲ್ಲೆಯಲ್ಲಿ ನಮ್ಮ ಹತ್ರ ಬಿಟ್ರೆ ಡೀಪ್ ಫ್ರೀಸ್ಡ್ ಕಬ್ಬನ್ನು ಬಿಟ್ರೆ ನಿಮ್ಗೆ ಬೇರೆ ಕಡೆ ಎಲ್ಲೂ ಸಿಗಲ್ಲ. ಐಸ್ ಮಿಕ್ಸ್ ಮಾಡ್ತಾರೆ, ಆರೆಲ್ಸ್ ವಿದೌಟ್ ಐಸ್ ನಿಮಗೆ ಕೊಟ್ಟಿರ್ತಾರೆ. ಆದರೆ ಕಬ್ಬೆ ಡೀಪ್ ಫ್ರೀಸ್ ಮಾಡಿ ಕಸ್ಟಮರ್ಸ್ಗೆ ಒಂದು 100% ಆರ್ಗ್ಯಾನಿಕ್ ಕ್ವಾಲಿಟಿ ನಿಮಗೆ ಜ್ಯೂಸ್ ಸಿಗುವಂಥದ್ದು ಬರೀ ನಮ್ಮಲ್ಲಿ ಮಾತ್ರ ಅಂತ. ನಾವು ಎಕ್ದಮ್ ಕಡಿಮೆ ರೇಟಲ್ಲೂ ಅದನ್ನು ಕೊಡ್ತಾ ಇದ್ದೀವಿ ಸರ್. ಓನ್ಲಿ 10 ರೂಪೀಸ್ ಗ್ಲಾಸ್ ಕೊಡ್ತಾ ಇದ್ದೀವಿ. 10 ರೂಪೀಸ್ ಗ್ಲಾಸ್. ನೋಡಿದ್ರಲ್ಲ ರೈತ ಬಾಂಧವರೇ, ಸರ್ ಅವರು ಕಂಪ್ಯೂಟರ್ ಇಂಜಿನಿಯರ್ ಆಗಿ ಕೂಡ ಅವರು ಆಯ್ಕೆ ಮಾಡಿಕೊಂಡಂಥ ಫೀಲ್ಡನ್ನು ಬಿಟ್ಟು ಕೃಷಿ ಫೀಲ್ಡ್ಗೆ ಬಂದಿದ್ದಾರೆ. ಸಾಮಾನ್ಯವಾಗಿ ಯೂಟ್ಯೂಬ್ಗಳನ್ನು ನೋಡಿ ಲಾಕ್ಡೌನ್ ನಂತರ ಸುಮಾರು ಜನ ಕೃಷಿಗೆ ಬಂದಿದ್ದಾರೆ. ಅದರಲ್ಲಿ ಅರ್ಧ ಜನ ವಾಪಸ್ ಹೋದವರು ಉಂಟು. ಕೃಷಿ ಯಾರಿಗೂ ಸ್ವಂತ ಅಲ್ಲ, ಯಾರಾದರೂ ಮಾಡ್ಬೋದು. ಆದರೆ ತಲೆ ಉಪಯೋಗಿಸಿ ಟೆಕ್ನಿಕ್ಕಿಂದ ಕೃಷಿ ಮಾಡಿದರೆ ಎಲ್ಲರೂ ಸಕ್ಸಸ್ ಆಗ್ತಾರೆ. ಆದಾಯದ ಆಸೆ ಇಟ್ಕೊಂಡು ಬರುವಂಥವರು ಬೇಗ ವಾಪಸ್ ಹೋಗ್ತಾರೆ. ಸರ್ ಅವರು ಆದಾಯದ ಆಸೆ ಇಟ್ಕೊಳ್ಳದೆ ಕೃಷಿ ಮೇಲೆ ಪ್ರೀತಿಯಿಂದ ಬಂದು ಮನಸ್ಸಿನಿಂದ ಡೆವಲಪ್ಮೆಂಟ್ ಮಾಡಿದ್ದಾರೆ. ಪ್ರತಿಯೊಂದರಲ್ಲೂ ತಂತ್ರಜ್ಞಾನವನ್ನು ಬಳಸ್ಕೊಂಡಿದ್ದಾರೆ, ಬುದ್ಧಿಯನ್ನು ಉಪಯೋಗಿಸ್ಕೊಂಡಿದ್ದಾರೆ. ಏಕ ಬೆಳೆ ಪದ್ಧತಿಗೆ ಹೋಗದೆ ಬಹು ಬೆಳೆಯನ್ನು ಬೆಳ್ಕೊಂಡಿದ್ದಾರೆ. ಯಾವ ಟೈಮಲ್ಲಿ ಯಾವ ಬೆಳೆ ಹಾಕಿದರೆ ಉತ್ತಮ, ಯಾವುದ್ರ ಜೊತೆಗೆ ಯಾವುದು ಕಾಂಬಿನೇಷನ್ ಮಾಡಬೇಕು, ಸಂಪೂರ್ಣ ಮಾಹಿತಿಯನ್ನು ಪಡೆದು ಉತ್ತಮವಾದಂಥ ಪಪ್ಪಾಯ ಬೆಳೆದಿದ್ದಾರೆ. ಬಾಳೆಯಲ್ಲಿ 4ನೇ ಕಟ್ಟಿಂಗ್ ನಡೀತಾ ಇದೆ ಅಂದರೆ ಆಶ್ಚರ್ಯನೇ ಇದು. ಇಂಥ ವಿಶೇಷವಾದಂಥ ಕೃಷಿನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಕುರಿ, ಕೋಳಿ ಅವುಗಳನ್ನು 100 ಕುರಿಗಳನ್ನು ಮಾಡ್ಕೊಂಡಿದ್ದಾರೆ, ಕೋಳಿ ಸಾಕಾಣಿಕೆ ಮಾಡ್ಕೊಂಡಿದ್ದಾರೆ. ಜೊತೆಗೆ
ಇವರದ್ದೇ ಆದಂಥ ಒಂದು ಅಂಗಡಿಯನ್ನು ಮಾಡಿ ಅದರಲ್ಲಿ ಕಬ್ಬಿನ ಹಾಲು ಮತ್ತು ಇವ್ರ ತೋಟದಲ್ಲಿ ಬೆಳೆಯುವಂಥ ಪದಾರ್ಥಗಳನ್ನು ನೇರವಾಗಿ ಗ್ರಾಹಕರಿಗೆ ನೀಡೋ ಮೂಲಕ ಗ್ರಾಹಕರಿಗೂ ಒಂದು ಉತ್ತಮ ಆಹಾರವನ್ನು ನೀಡ್ತಾ ಇದ್ದಾರೆ. ಇಂಥ ವಿಶೇಷವಾದಂಥ ಕೃಷಿಕರು ಅದು ನಮ್ಮ ಭಾಗದವರು ನಮಗೆ ಭೇಟಿಯಾಗಿದ್ದು ತುಂಬ ಸಂತೋಷದ ವಿಷಯ ಅಂತಲೇ ಹೇಳ್ಬೋದು. ತುಂಬ ಧನ್ಯವಾದಗಳು ಸರ್. ನಿಮಗೆ ಯಾವಾಗೋ ಭೇಟಿ ಆಗಬೇಕಾಗಿತ್ತು, ನಿಮ್ಮಿಂದ ಸುಮಾರು ಜನಕ್ಕೆ ಅನುಕೂಲ ಆಗಲಿದೆ. ಸರ್ ಅವ್ರ ನಂಬರನ್ನು ಡಿಸ್ಪ್ಲೇನಲ್ಲೂ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಹಾಕಿರ್ತೀನಿ. ಪಪ್ಪಾಯ ಕೃಷಿ ಬಗ್ಗೆ ಆಗಲಿ, ಬಾಳೆ ಕೃಷಿ ಬಗ್ಗೆ ಆಗಲಿ, ಯಾವುದೇ ಸಮಸ್ಯೆಗಳಿದ್ದರೂ ಮತ್ತು ಮಾಹಿತಿ ಬೇಕಾದರೂ ಸಾರ್ ಅವ್ರನ್ನ ಸಂಪರ್ಕ ಮಾಡ್ಬೋದು. ನಾನು ಹೇಳೋದಿಷ್ಟೇ, ಇವರ ವಿಳಾಸನ ಹಾಕಿರ್ತೀನಿ. ಒಂದು ಸತಿ ಇವ್ರ ಪ್ಲಾಟ್ಗೆ ಬಂದು ವಿಸಿಟ್ ಕೊಟ್ಟೋಗಿ ನಿಮಗೆ 100% ಮಾಹಿತಿ ಸಿಗ್ತದೆ ಮತ್ತು ಇವ್ರ ಕೃಷಿ ನೋಡಿ ತುಂಬ ಸಂತೋಷನೂ ಪಡ್ತೀರ ಅಂತ ಹೇಳ್ತಾ ಈ ವಿಡಿಯೋನ ಸುಮಾರು ಜನರಿಗೆ ಶೇರ್ ಮಾಡಿರಿ. ಎಲ್ರಿಗೂ ಸರ್ ಅವರ ಮಾಹಿತಿ ಸಿಗಲಿ ಮತ್ತು ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ನೀವು ಮುಂದೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ.